ಶುಭಾಶಯಗಳು. ಪ್ರಪನ್ನ ಜನ ಕೂಟಸ್ಥರಾದ ನಮ್ಮ ಆಳ್ವಾರು ನಮ್ಮ ಕ್ಲಾಸ್ನಲ್ಲಿರೋ ಎಲ್ಲರಿಗೂ ಅನುಗ್ರಹ ಮಾಡಲಿ. ಚೆನ್ನಾಗಿ ಪ್ರಬಂಧ ಸ್ತೋತ್ರ ಪಾಠಗಳೆಲ್ಲ ಕಲಿತು ಸ್ಥಿರವಾಗಿ ಅವರ ಮನಸ್ಸಲ್ಲಿ ನೆಲೆಸಲಿ ಅಂತ ಅವರು ಹಾರೈಸಲಿ ನಮ್ಮನ್ನೆಲ್ಲ ಅಂತ ಬೇಡ್ಕೊಳ್ತೀನಿ. ಇವತ್ತಿನ ಕ್ಲಾಸ್ಗೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ರಾಮಾನುಜದಯಾಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಗ್ಮ ವ್ಯಾಮೋಹತಸ್ತುತಿತರಾಣಿ ತೃಣಾಯ ಮೇನೆ. ಅಸ್ಮದ್ಗುರೋರ್ನ ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಮೂಂಡ್ರಾಮ್ ತಿರುವಂದಾದಿ. ಇದು ಪೇಯಾಳ್ವಾರ ಬರೆದಿರೋ ಅಂಥದ್ದು. ತನಿಯನ್ನು ನೋಡೋಣ. ಶ್ರೀರಾರುಣ್ಣಾಡ ತಿರುಕೋವಲೂರದನುಳ್ காரார் கருமுகிலை காண புக்கு ஓரா திருக்கண்டேன் என்றுரைத்த ஸ்ரீரான் கழலே உரை ಕಂಡಾಯ್ ನೆಂಜೆ ಉಹಂದು. ಈ ತನಿಯನ್ನ ಕುರುಹೈ ಕಾವಲಪ್ಪನ್ ಅವರು ಗೊತ್ತಿರೋಂಥದ್ದು. ಶ್ರೀರಾರುಮ್ಮಾಡ ತಿರುಕೋವಲೂರದನುಳ್. ಎಲ್ಲ ಆಚಾರ್ಯರುಗಳು ಆಳ್ವಾರುಗಳು ಅವರು ಪತಿಗಳಲ್ಲಿ ಬರೆಯೋದು ನೋಡಿದ್ರೆ ಎಲ್ಲ ಮಹಡಿ ಮನೆಗಳಿತ್ತು ಅಂತಾನೆ ಬರೀತಾರೆ. ಇವಾಗ ನಾವು ಅಂದ್ಕೊಳ್ತೀವಿ ಮಾಡಿ ಮನೆ ಕಟ್ಬಿಡ್ತೀವಿ, ನಾವೆಲ್ಲ ತುಂಬ ಸಾಹುಕಾರವಾಗಿರ್ತೀವಿ ಅಂತೆಲ್ಲ. ಮಾಡ ಹೇಗೆ ಅಂತ ಹೇಳಿದ್ರೆ ಅವರು ಮಾಡ ಮೇಲ್ಗಡೆ ಮಾಡಿ ಮೇಲೆ ತಿಂಗಳಂದ್ರೆ ಚಂದ್ರನ್ನ ಮುಟ್ತಾ ಇತ್ತು ಅವ್ರ ಮನೆ. ಅಂದ್ರೆ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ಸ್ ಇತ್ತು ಅಂತಾನೆ ಅರ್ಥ. ಚಂದ್ರನ್ನ ಮುತ್ಕೊಳ್ತಾ ಇತ್ತು ಬಿಲ್ಡಿಂಗ್ಗಳು ಅಂತ ಹೇಳ್ತಾರೆ. ಶ್ರೀರಾರಂ ಅಂತ ಹೇಳಿದ್ರೆ ತುಂಬಾ ಶೆಲ್ವಪುರಿಂದ ಅಂತ ಹೇಳ್ತಾರೆ. ಅಂದ್ರೆ ಐಶ್ವರ್ಯವಂತವಾದ ತಿರುಕೋವಲೂರಿಗೆ ಐಶ್ವರ್ಯವಂತ ಆಗಕ್ಕೆ ಕಾರಣ ಏನಪ್ಪಾ ಅಂದ್ರೆ ನದಿ ಇತ್ತು ಅಲ್ಲಿ. ತುಂಬಾ ಪುಷ್ಕಳವಾಗಿ ನೀರಾವರಿ ಇದ್ದಿದ್ರಿಂದ ಅಲ್ಲಿ ಬೆಳೆ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ತೋಟಗಳು ಎಲ್ಲ ಸೊಂಪಾಗಿತ್ತು. ಅದಕ್ಕೆ ಶ್ರೀರಾರಿತ್ತು. ಅಷ್ಟೇ ಅಲ್ಲದೆ ಎಲ್ಲಾರ ಮನೇಲೂ ತಿರುಕೋವಲೂರ್ನಲ್ಲಿ ನಾವು ನೋಡಿದೀವಿ. ಹಳೆ ಪತಿಗಳಲ್ಲೆಲ್ಲ ಅವ್ರು ಬರಿಬೇಕಾದ್ರೆ ತಿರುಮಲ ಹೇಳ್ಬೇಕಾದ್ರೆ ಜಗಲಿ ಕೂತ್ಕೊಂಡು ಅಷ್ಟು ಜನ ವೇದ ಪಾರಾಯಣ ಮಾಡ್ತಾನೆ ಇರೋರಂತೆ ಯಾವಾಗ್ಲೂ. ಹಾಗೆ ಎಲ್ಲಾರ ಪಾಠಗಳನ್ನ ಪರಿಪಾಠ ಹೇಳ್ತಾ ಇದ್ರು ಅಂತ. ಆ ವೇದದ ಘೋಷ ಹಾಗೆ ಊರಲ್ಲೆಲ್ಲ ಕೇಳಿಸ್ತಾ ಇತ್ತು ಅಂತ. ಎಲ್ಲಿ ವೇದದ ಘೋಷ, ಎಲ್ಲಿ ಅಧ್ಯಯನ ಎಲ್ಲ ಮಾಡ್ತಾ ಇರ್ತಾರೋ, ಬ್ರಹ್ಮಯಜ್ಞಗಳು ಮಾಡ್ತಾ ಇರ್ತಾರೋ ಅವರೆಲ್ಲ ಐಶ್ವರ್ಯವಂತರಾಗಿರ್ತಾರೆ. ಎಲ್ಲ ಸೌಖ್ಯವನ್ನ ಅನುಭವಿಸ್ತಾ ಇರ್ತಾರೆ ಅಂತ. ಅದು ಇಲ್ಲಿ ಶ್ರೀರಾರು ಅನ್ನೋ ಪದಕ್ಕೆ ಅದನ್ನೇ ಅರ್ಥ. ಮತ್ತೆ ತಿರುಕೋವಲೂರು ಅದನ್ನು ಕಾರಾಕರ್ ಮುಹಿಲೆ ಕಾಣಬೇಕು. ದೊಡ್ಡ ಕಪ್ಪು ಮೋಡ ಆವರಿಸಿ ಜೋರಾಗಿ ಮಳೆ ಬಂದಾಗ ಇವ್ರು 3 ಆಳ್ವಾರು ಹೋಗಿ ಕಡೆ ಅಂದ್ರೆ ಆ ಚಿಕ್ಕದಾಗಿರುವಂತ ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಒಂದು ವರಾಂಡ ತರ ಇರುತ್ತಲ್ಲ, ಅದ್ರಲ್ಲಿ ಹೋಗಿ ಸೇರ್ಕೊಳ್ತಾರೆ. ಅದನ್ನ ಹೇಳ್ತಾರೆ. ಓರಾ ತಿರುಕಂಡ್ರೆ ನಾವು ರೈತ. ಅದ್ವಿತೀಯವಾದ ಒಂದು ಪದ್ಯವನ್ನ ಬರೆದ್ರು. ಯಾರಪ್ಪ ಅಂತ ಹೇಳಿದ್ರೆ ಈ ಪೇಯಾಳ್ವಾರ್. ಈ ಪೇಯಾಳ್ವಾರು ತುಂಬಾ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಅವರೆಲ್ಲ ವೈಯಂತ ಹಳಿಯಾಯ ಅನ್ಬೇತ ಹಳಿಯಾಯ ಅಂತೆಲ್ಲ ಹಾಡ್ದಾಗ್ಲೂ ಭಗವಂತ ನನ್ನ ತೋರ್ಸಿದ್ ಯಾರಪ್ಪ ಅಂತ ಹೇಳಿದ್ರೆ ಪೇಯಾಳ್ವಾರ್. ಯಾಕಂದ್ರೆ ಕಾಣಿಸಿದ್ದು ಅವ್ರಿಗೇನೆ. ಹೋಗ್ಲಿ ಅವ್ರು ಕಾಣಿಸ್ಬಿಟ್ಟು ಅವ್ರು ಮಾತ್ರ ನೋಡ್ಬಿಟ್ಟು ಸುಮ್ಮನೆ ಇರ್ಲಿಲ್ಲ, ತೋರ್ಸಿದ್ರು ಎಲ್ರಿಗೂ. ನೀವ್ ನೋಡಿ ಅಲ್ಲಿ ನೋಡಿ ತಿರುಕಂಡೇನ್ ಒಮ್ಮೇನಿ ಕಂಡೇನ್. ಯಾವುದೇ ಒಂದು ಒಳ್ಳೆ ಅನುಭವ ಬಂದ್ರು ಅಷ್ಟೇ ಅದನ್ನ ಬೇರೆಯವ್ರ ಜೊತೆಗೆ ನಾವು ಹಂಚ್ಕೊಳ್ಬೇಕು. ಈ ಹೃದಯವಂತಿಕೆಯನ್ನ ನಾವು ಯಾರ ಹತ್ರ ನೋಡ್ತೀವಿ ಅಂದ್ರೆ ಆಳ್ವಾರುಗಳನ್ನ ನೋಡ್ತೀವಿ. ಆ ಸೌಂದರ್ಯ, ಆ ಐಶ್ವರ್ಯ, ಭಗವಂತನದನ್ನ ಕೊಂಡಾಡಿ ಅವರು ಏನು ಸುಖವನ್ನು ಅನುಭವಿಸಿದ್ರು
ಅದನ್ನ ನಮ್ಮ ಜೊತೆಗೆ ಅವ್ರು ಹಂಚ್ಕೊಳ್ತಾರೆ. ಅಲ್ಲಿ ಹೇಳ್ತಾರೆ, ತಿರುಕಂಡೇನೆಂದು ರೈತ. ಮೊದಲು ತಾಯಾರು ರಮೆ, ಅದೇ ರಮಾ, ಲಕ್ಷ್ಮಿಯನ್ನ ನೋಡಿದವರು ತಿರುಕಂಡೇನ್ ಅಂತ ಹೇಳಿದ್ರೆ ನಮ್ಮ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಹೊಟ್ಟೆಗೆ ಹಾಕೊಂಡು ಭಗವಂತನ ಹತ್ರ ಪುರುಷಕಾರಿಯಾಗಿ ನಮ್ಮನ್ನ ಕಳಿಸುವಂತ ತಾಯಿನ, ಸಹಾಯ ಮಾಡುವಂತ ತಾಯಿನ ನೋಡಿದೆ ನಾನು ಅಂತ ಹೇಳ್ತಾರೆ. ತಿರುಕಂಡೇನ್ ಒಂದೇನಿ ಕಂಡೇನ್ ಅಂತ ಶುರು ಮಾಡ್ತಾರೆ ಅವ್ರ ಹಾಡು. ಅದು ಅದನ್ನ ಹೇಳ್ತಾರೆ, ತಿರುಕಂಡ್ರೇನೇನೋ ರೈತ ಶ್ರೀರಾನ್ ಕಳಲೆ. ತುಂಬಾ ಶ್ರೀರಾನ್ ಕಳಲೆ ಅಂದ್ರೆ ಎಂಥ ಅದೃಷ್ಟವಂತ ಅವರು. ಅಂಥವರ ತಿರುಪಾದ ಇದೆಯಲ್ಲ, ಅವ್ರ ಕಳಲೆ ಉರೈ ಕಂಡ ನೆಂಜೆ ಒಂದು, ಅವ್ರ ಪಾದಗಳನ್ನ ಸಂತೋಷದಿಂದ ನಾನು ಅನುಸಂಧಾನ ಮಾಡ್ತೀನಿ ಅಂತ. ತನಿಯನ್ಗಳನ್ನ ಯಾವಾಗಲೂ ಹೇಳ್ಕೊಳ್ಬೇಕು. ತನಿಯನ್ಗಳು ಮತ್ತೆ ಯಾವಾಗಲೂ ಕೊನೆಯಲ್ಲಿ ಧ್ಯಾನ ಶ್ಲೋಕವನ್ನು ಮುಗಿಸ್ಬೇಕಾದ್ರೆ ರಾಮಾಯಣದಲ್ಲೇ ಆಗಲಿ, ಇಲ್ಲಿ ಕಾಯೇನ ವಾಚ ಮನಸ್ಸ ಹೇಳ್ತೀವಲ್ಲ, ಅಷ್ಟರಲ್ಲಿ ನಾನು ನೋಡ್ತೀನಿ ಕೆಲವರು ಅವಸರ ಲೆಫ್ಟ್ ಅಂತ ಮೆಸೇಜ್ ಬರುತ್ತೆ. ಯಾವುದು ಏನು ಮೋಕ್ಷ ಸಾಮ್ರಾಜ್ಯ ತಪ್ಪೋಗ್ಬಿಡೋದಿಲ್ಲ. ದಯವಿಟ್ಟು ಧ್ಯಾನ ಶ್ಲೋಕಗಳನ್ನ ಹೇಳುವಾಗ ಬನ್ನಿ, ಯು ಹ್ಯಾವ್ ಟು ಲೆಗಿನ್. ಆವಾಗ ಯಾವತ್ತಾದ್ರೂ ಒಂದ್ ದಿವಸ ತಡವಾಗಿ ಲೇಟಾಗಿ ಲಾಗಿನ್ ಅಂದ್ರೆ ಅದು ಪರವಾಗಿಲ್ಲ, ಆದ್ರೆ ವ್ಯವಹಾರವಾಗಿ ಲಾಗಿನ್ ಆಗೋದು ಅದು ಪರವಾಗಿಲ್ಲ. ಮೊದಲೇನೋ ಹೇಳ್ತಿರ್ತಾರೆ ತನಿಯಂತಾನೆ ಅಂತ ಅನ್ಕೋಬೇಡಿ. ಇಫ್ ಯು ಆರ್ ನಾಟ್ ಥ್ಯಾಂಕಿಂಗ್ ದ ಪರ್ಸನ್, ನಾವು ಆ ಥ್ಯಾಂಕ್ಸ್ ಗಿವಿಂಗ್ ಇಲ್ಲದೆ ಹೋದ್ರೆ, ಆ ತನಿಯನ್ ಹೇಳದೆ ಹೋದ್ರೆ ನಮಗೆ ನಿಂತ್ಕೊಳ್ಳಲ್ಲ ಅವೆಲ್ಲಾನು. ಅದಕ್ಕೋಸ್ಕರ ಅವರನ್ನ ನಾವು ಪ್ರೇ ಮಾಡಲೇಬೇಕು. ಅದನ್ನ ಇಲ್ಲಿ ಈ ಕುರ್ಹೈ ಕಾವಲಕ್ಕನ್ನು ತನಿಯನ್ ಹೇಳ್ತಾರೆ. ಇವಾಗ ಪದ್ಯಕ್ಕೆ ಹೋಗೋಣ. ಹಾಗೇನೆ ಕೊನೆಯಲ್ಲೂ ಅಷ್ಟೇನೆ, ರಾಮಾಯಣದಲ್ಲಿ ಧ್ಯಾನ ಶ್ಲೋಕಗಳು ಕೊನೆಯಲ್ಲೂ ಇರುತ್ತಲ್ಲ, ತುಂಬಾ ಮುಖ್ಯ ಅವೆಲ್ಲ. ಫಲ ನಮಗೆ ಬೇಕು ಅಂತ ನಾವು ಮಾಡದೆ ಹೋದ್ರೆ ಕೂಡ, ಸಮರ್ಪಣಾ ಭಾವದಿಂದ ಕ್ಲೋಸ್ ಮಾಡದೆ ಹೋದ್ರೆ ಅದು ತಪ್ಪಾಗುತ್ತೆ. ಅದು ಈ ಭೂತಂ ಮತ್ತೆ ಪೊಯ್ಹೆ ಮತ್ತೆ ಪೇಯಾಳ್ವಾರ್ 3 ಜನದಲ್ಲಿ ಅವರಿಬ್ರು ನೂರು ಹಾಡಾಯ್ತು. ಇವಾಗ ಪೇಯಾಳ್ವಾರ್ದು 3ರಾಮ್ ತಿರುವಂದಾದಿ, ಇದಕ್ಕೆ ಬರೋಣ. ತಿರುಕಂಡೇನ್ ಪೊನ್, ಯಾರು ಫಾಲೋ ಮಾಡ್ತೀರಾ? ಪವಿತ್ರ ಇದ್ದೀರಾ? ಪವಿತ್ರ. ತಿರುಕಂಡೇನ್ ಪೊನ್ಮೇನಿ ಕಂಡೇನ್, திகழும் அருக்கண்ணணி நிறமும் கண்டேன். செரும் கிளரும் பொன் ஆழி கண்டேன். ಸರಿಯಾಗಿ ಇಟ್ಕೊಳ್ಳಿ ಫೋನು, ಕಟ್ ಕೇಳಿಸ್ತಾ ಇದೆ ನಿಮ್ಮ ವಾಯ್ಸು. புரிஷங்கம் அங்கை கண்டேன், என்னாழி வண்ணற்பால் என்று. திருக்கண்டேன் பொன்மேனி கண்டேன், திகழும் மறுக்கண்ணருள் அணிநிறமும் கண்டேன். செருக்கிளரும் பொன்னாழி கண்டேன், புரிஷங்கம் அங்கை கண்டேன், என்னாழி வண்ணற்பால் என்று. திருக்கண்டேன் பொன்மேனி கண்டேன், திகழும் மறுக்கணி நிறமும் கண்டேன். செருகிளரும் பொன்னாழி கண்டேன், புரிஷங்கு அங்கை கண்டேன், என்னாழி வண்ணன் பால் இன்று. 3ನೇ ಆಳ್ವಾರು ಅವರು ದೀಪ ಹಚ್ಚಿಡ್ತಾರೆ. ಪ್ರೀತಿಯಿಂದ ಒಂದು ದೀಪ ಹಚ್ಚಿಡ್ಬೇಕು ಅಂತ ಅನ್ಬೆ ತಹಳಿಯ ಅಂತ ಅವರು ಒಂದು ಹಾಡು ಹೇಳ್ತಾರೆ. ಇದೆಲ್ಲ ಆದ್ಮೇಲೆ ಭಕ್ತಿ ಭಾವದಲ್ಲಿ ತೋರಿಸ್ಕೊಡುವಂಥದ್ದು. ಅವಾಗ ಭಗವಂತನನ್ನ ಸಾಕ್ಷಾತ್ಕಾರ ಆಗುತ್ತೆ. ಅಂದ್ರೆ ದರ್ಶನ ಸಮಾನವಾಗಿರುವಂತ ಒಂದು ದೃಶ್ಯ ಎದುರುಗಡೆ ಹೇಗೆ ಭಗವಂತನನ್ನ ನೋಡಿದ್ರೆ ಇರುತ್ತೋ ಅದೇ ತರ ಒಂದು ದೃಶ್ಯ ನಮ್ಗೆ ಸಿಗುತ್ತೆ. ಸಿಗ್ಬೇಕಾದ್ರೆ ಮೊದಲಿಗೆ
ತಿರುಕಂಡೆ ಅವಳು ತೋರಿಸ್ಕೊಡ್ತಾಳೆ ಯಾರು ಭಗವಂತ ಹೇಗಿರ್ತಾನೆ ಅಂದ್ರೆ ನಮ್ಗೆ ಗೊತ್ತಾಗ್ಬೇಕಲ್ಲ. ನೀವು ನೋಡಿದ ಭಗವಂತನೋ ಅಥವಾ ಯಾವುದೋ ನೆರಳೋ ಏನೋ ಅಥವಾ ಇನ್ನೊಬ್ರು ಯಾರೋ ಬಂದ್ರೋ ಏನೋ ಮಳೆಗೆ ಜಾಗ ಇಲ್ಲ ಅಂತ ಪರ್ಮಿಷನ್ ಕೇಳಿದ್ರೆ ಒಳಗಡೆ ನುಗ್ಬಿಟ್ರೋ ಏನೋ ಅಂತ ಹೇಳಿದ್ರು. ಇವ್ರು 3 ಜನ ಇರ್ಬೇಕಾದ್ರೆ ಏನೋ ಮಿಸ್ಕಟ್ ಆಗ್ತಾ ಇರುತ್ತೆ. ಯಾಕ್ರಿ ನುಗ್ತೀರಾ ಇಲ್ಲಪ್ಪ ನಾನ್ ತಳ್ಳಿಲ್ಲ ಅಂತ. ಯಾರೋ ಒಬ್ರು 4ನೇವರು ಅಲ್ಲಿ ಒಳಗಡೆ ಬಂದಿದ್ದಾರೆ, ಆ ತಿರುಕೋಲೂರು ಇದರಲ್ಲಿ ಇಡೇಕೈನಲ್ಲಿ 4ನೇ ಒಬ್ರು ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾರು ಅಂತ ಅನ್ಕೊಳ್ತಾ ಇರ್ಬೇಕಾದ್ರೆ ಈ ಕೊಯ್ಹೆ ಆಳ್ವಯ್ಯ ಈ ಬೇರೆ ಆಳ್ವಾರಿಗೆ ಭಗವಂತನ ವಕ್ಷಸ್ಥಳದಲ್ಲಿ ಇರುವಂತ ಲಕ್ಷ್ಮಿ ತಾಯಾರಿದಾರಲ್ಲ ಅವ್ರ ಕಣ್ಣಿಗೆ ಬೀಳುತ್ತೆ. ಹೇಗೆ ಅಂದ್ರೆ ವಿದ್ಯುಲ್ಲತೆ ತರ ಮಿಂಚಿನ ಬಳ್ಳಿ ತರ ಹೃದಯದಲ್ಲಿ ಇರ್ತಾನಲ್ಲ, ಕಪ್ಪಗಿರೋ ಭಗವಂತನ ಹೃದಯದಲ್ಲಿ ವಕ್ಷಸ್ಥಳದಲ್ಲಿ ಇರುವಂತ ಲಕ್ಷ್ಮಿ ಕಾಣಿಸ್ತಾರಂತೆ. ಖುಷಿಯಾಗ್ಬಿಡತ್ತೆ. ಏನಾದ್ರು ಒಂದು ಕಳೆದೋಗಿರೋ ವಸ್ತುವನ್ನ ನಾವು ಹುಡುಕ್ತಾ ಇದ್ರೆ ತಕ್ಷಣ ಸಿಕ್ಕಿದ್ರೆ ಹೆಂಗಿರತ್ತೆ. ತಿರುಕಂಡೇನ್ ಸಿಕ್ತರಿ ಯಾರು ಅಂತ ತಿರಲ್ಲ. ನಾನು ನೋಡ್ದೆ ಒಂದೇನಿ ಕಂಡೇನ್ ಬಂಗಾರದಂತ ಹೊಳೆಯುವಂತ ಅವಳ ಮೈ ಬಣ್ಣವನ್ನ ನೋಡಿದೆ ನಾನು ಅಂತ ಹೇಳ್ತಾರೆ. ಎಲ್ಲಿಂದ ಅಂದ್ರೆ ಎಲ್ರಿ ನೋಡಿದ್ರಿ ಅಂತ ಹೇಳಿದ್ರೆ ಅಯ್ಯೋ ಅಲ್ಲೇ ಪಕ್ಕದಲ್ಲಿದ್ದಾನಲ್ಲ, ಬರೀ ಅವಳು ಮಾತ್ರ ಅಲ್ಲ ಬಂಗಾರದ ಮೈ ಬಣ್ಣ ಇರೋಳು. ತಿಹಳು ಮರು ಕನ್ನಡಿ ನಿರಮು ಕಂಡೆ, ಕೋಟಿ ಸೂರ್ಯ ಸಮಪ್ರಭವಾಗಿರುವಂತ ಭಗವಂತನನ್ನ ಕೂಡ ಅಲ್ಲಿ ನೋಡ್ತಾರೆ. ಎಲ್ಲ ಹಲವಾರು ಕಡೆ ಹೇಳ್ತೀವಿ ಕಪ್ಪಗಿದ್ರು ಮಣಿರಮ್ಮ ಆಳಿವಣ್ಣನ್ನ ನೀರ್ಪಾಲ್ವಣ್ಣನ್ನ ಕೋಡೋದವಣ್ಣ ಕಾರೋದವಣ್ಣನ ಅಂತೆಲ್ಲ ಹೇಳಿದಾಗ ಕಪ್ಪಗಿರ್ತಾನೇನೋ ನೋಡಕ್ ಚೆನ್ನಾಗಿರಲ್ವೇನೋ ಅಂತ. ಕಪ್ಪಗಿದ್ರೆ ಕೂಡ ಅದೇ ಅಂಥ ಒಂದು ತೇಜಸ್ ಅಂತ ಹೇಳಿದ್ರೆ ತಿಹಳು ಅರುಕ್ಕನ್ ಅಂತ ಹೇಳಿದ್ರೆ ಸೂರ್ಯ, ಅರಕ್ಕನ್ ಅಂತ ಹೇಳಿದ್ರೆ ರಾಕ್ಷಸ, ಅರುಕ್ಕನ್ ಅಂತ ಹೇಳಿದ್ರೆ ಸೂರ್ಯ. ಹೆಚ್ಚುಗೆ ವ್ಯತ್ಯಾಸ ಆದ್ರೇನು ಮೀನಿಂಗ್ ಚೇಂಜ್ ಆಗುತ್ತೆ, ಅದು ನೋಡ್ಕೋಬೇಕು ನೀವು. ತಿಹಳು ಅದಕ್ಕೆ ಹೇಳ್ಬೇಕಾದ್ರೆ ಸರಿಯಾಗಿ ಹೇಳ್ತೀವಿ. ತಿಹಳು ಅರುಕ್ಕನ್ ಅಣಿನಿರಮು ಕಂಡೆ, ಕೋಟಿ ಸೂರ್ಯ ಸಮಪ್ರಭವಾಗಿರುವಂತ ಭಗವಂತ. ವೈಕುಂಠದಲ್ಲಿ ನಾವು ಏನ್ ಹೇಳ್ತೀವಿ, 1 ಕೋಟಿ ಸೂರ್ಯಗಿಂತ ಹೆಚ್ಚಾಗಿ ಪ್ರಕಾಶಮಾನವಾಗಿರುವಂತ ಭಗವಂತ. ಆದ್ರೆ ಅಷ್ಟೇ ತಂಪಾಗಿರುವಂತ ಸೂರ್ಯಂತರ ಪ್ರಖರವಾಗಿ ಮೈ ಸುಟ್ಬಿಡ್ತಾ ಇರೋ ಆ ತರ ಬಿಸಿಲು ಬೇಗೆ ಎಲ್ಲ ಏನೂ ಇರಲ್ಲ, ತುಂಬಾ ತಂಪಾಗಿರೋ ಅಂತವನು. ತಿಹಳು ಮರುಕನ್ ಅಣಿನಿರಮು ಕಂಡೆ, ಅಣಿರಮ್ ಅಂದ್ರೆ ಆಭರಣಪ್ರಾಯವಾದ ಅವನ ಮೈ ಬಣ್ಣ ಇದೆಯಲ್ಲ ಅದನ್ನ ನಾನು ನೋಡಿದೆ ಅಂತ. ತೇರು ಹೌದಾ ಯಾರೋ ಇರ್ಬೋದು, ಭಗವಂತನೇ ಹೇಗೆ ಅವನು ಅಂತ ಗ್ಯಾರಂಟಿ ಅಂತ ಹೇಳಿದ್ರೆ, ಶೇರು ಕಿಳರು ಪೊನ್ನಾಳಿ ಕಂಡೆ, ಅಲ್ಲೇ ಪಕ್ಕದಲ್ಲೇ ಬಲಗೈನಲ್ಲಿ ಇಟ್ಕೊಂಡಿದ್ದಾನೆ ಸುದರ್ಶನ ಚಕ್ರವನ್ನ ನೋಡಿದೆ. ಶೇರು ಕಿಳರು ಶತ್ರುಗಳನ್ನ ನಾಶಪಡಿಸುವಂತ ಯುದ್ಧಗಳಲ್ಲೆಲ್ಲ ಉಪಯೋಗಿಸುವಂತ ಸುದರ್ಶನ ಚಕ್ರ ಅವನ ಬಲಗೈನಲ್ಲಿ ನೋಡಿದೆ. ಪೊನ್ನಾಳಿ ಕಂಡೆ, ಬಂಗಾರದ ಭಗವಂತನಿಗೆ ಏನು ಕ್ಷಾಭ್ಯಾರಿ, ಎಲ್ಲ ಬಂಗಾರದ್ದೇ ಇರುತ್ತೆ. ಬಂಗಾರದ ಬಣ್ಣದ ಸುದರ್ಶನ ಚಕ್ರ 1000 ನಾಲ್ಗೆಯಲ್ಲಿ ಬೆಂಕಿಯನ್ನು ಉಳ್ತಾ ಇರುವಂತ ಸುದರ್ಶನ ಚಕ್ರವನ್ನ ಕೈಯಲ್ಲಿ ಸಲೀಸಾಗಿ ಹಿಡ್ಕೊಂಡಿರೋದನ್ನ ನೋಡಿದೆ. ಅವನ ಬ್ರ್ಯಾಂಡ್ ಅಂಬಾಸಿಡರ್. ಯಾರು ಗರುಡ ವಾಹನನಾಗಿ ಬರ್ತಾರೋ, ಯಾರು ಬಲಗೈನಲ್ಲಿ ಸುದರ್ಶನ ಚಕ್ರ ಇರುತ್ತೋ, ಎಡಗೈನಲ್ಲಿ ವಲಂಬರಿ ಶಂಖ ಪಾಂಚಜನ್ಯ ಇರುತ್ತೋ, ಯಾರು ಕಸ್ತೂರಿ ತಿಲಕ ಇರ್ತಾರೋ, ಯಾರು ಕಮಲದ ಹೂಗಳ ಮಾಲೆಯನ್ನ ಇಟ್ಕೊಂಡಿರ್ತಾರೋ, ಪೀತಹ ಆಡೆ ಎಲ್ಲೋ ಸಿಲ್ಕ್ ಉಟ್ಕೊಂಡಿರ್ತಾರೋ, ಉದ್ದನ ಕಿರೀಟ, ಶಾಂತವಾದ ನೋಟ, ಕಣ್ಣಲ್ಲಿ ಒಂದು ವಾತ್ಸಲ್ಯ, ಕೆಂಪಡರಿದ ಕಣ್ಣುಗಳು, ಇವೆಲ್ಲಾನೇ ಅಬ್ಜೆಕ್ಟಿವ್ಸ್. ಭಗವಂತನನ್ನ ನೀವು ಗುರುತಿಸ್ಕೊಳ್ಬೇಕಾದ್ರೆ ಇದನ್ನೆಲ್ಲ ಯಾರು ಹೇಳ್ಕೊಟ್ರು ಅಂತ ಹೇಳಿದ್ರೆ, ಸಾಕ್ಷಾತ್ ನಾರದರು 12 ನಾಮವನ್ನು ಉಪದೇಶ ಮಾಡಿಬಿಟ್ಟು ಯಾರಿಗೆ ಉಪದೇಶ ಮಾಡ್ತಾರೆ ಅಂತ ಹೇಳಿದ್ರೆ ಧ್ರುವನಿಗೆ ಉಪದೇಶ ಮಾಡ್ತಾರೆ. ಹೀಗಿರ್ತಾರಪ್ಪ ದೇವರು, ಹೀಗಿರ್ತಾರೆ ಅಂತ ಅದನ್ನೆಲ್ಲ ಇಲ್ಲಿ ಹೇಳ್ತಾರೆ. ಪೊನ್ನಾಳಿ ಕಂಡೆ, ಬಲಗೈನಲ್ಲಿ ಸುದರ್ಶನ ಚಕ್ರವನ್ನ ನೋಡಿದೆ. ಅವನೇನಪ್ಪ ಅಂತ ಹೇಳಿದ್ರೆ ನಮ್ಮ ಪ್ರತಿಬಂಧಕಗಳನ್ನೆಲ್ಲ ನಿವಾರಿಸುವಂತ ಸುದರ್ಶನ ಅಂತ ಹೇಳಿದ್ರೆ ಹೆಸರು. ಅದನ್ನ ನೋಡಿದ್ರೆ ಸುದರ್ಶನ, ನೋಡಿದ ತಕ್ಷಣ ಹಿತವಾಗಿರುವಂಥದ್ದು. ಯಾಕೆ ನಮ್ಗೆ ಹಿತವಾಗಿರುತ್ತೆ ಅಂದ್ರೆ, ನಮ್ಮ ಶತ್ರುಗಳನ್ನ ನಾಶ ಮಾಡೋದಿಕ್ಕೋಸ್ಕರ ತನ್ನ ಕೈಯಲ್ಲಿ ಒಂದು ಆಯುಧವನ್ನು ಹಿಡ್ಕೊಂಡಿದ್ದಾನಲ್ಲ, ಆಶ್ರಿತ ವಾತ್ಸಲ್ಯದಿಂದ ಆಶ್ರಿತರಿಗೆ ಕೇಡು ಬಯಸೋರನ್ನ ನಿರಸನ ಮಾಡೋದಿಕ್ಕೋಸ್ಕರ ಬಲಗೈನಲ್ಲಿ ಆ ಸುದರ್ಶನ ಚಕ್ರವನ್ನು ಇಟ್ಕೊಂಡಿದ್ದಾನೆ. ಪುರಿಶಂಗಮ್ಮಂ ಕೈ ಕಂಡೆ, ಇನ್ನೊಂದು ಕೈನಲ್ಲಿ ಸುದರ್ಶನ ಇದು ಪಾಂಚಜನ್ಯವನ್ನ ಇಟ್ಕೊಂಡಿದ್ದಾನಂತೆ. ಅಮ್ಮ ಕೈ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಸ್ವಲ್ಪನೇ ಸೊಟ್ಟಕ್ಕಿರುವಂತ ವಲಂಬರಿ ಶಂಖವನ್ನು ಇಟ್ಕೊಂಡಿರ್ತಾನಲ್ಲ, ಆ ಇಟ್ಕೊಂಡಿರೋ ಪೋಸ್ಟರ್ ನಲ್ಲಿ ಒಳಗಡೆ ಭಾಗದ ಕೈ ಕೆಂಪಗಿದೆಯಲ್ಲ ಭಗವಂತನದು, ಅದು ಕಾಣಿಸ್ತಾ ಇರತ್ತಂತೆ. ಅದಕ್ಕೆ ಅಮ್ಮ ಕೈ, ಸುಂದರವಾದ ಕೈಗಳನ್ನ ಕಂಡೆ ಅಂತಾರೆ. ಎನ್ನಾಳಿ ವಣ್ಣಪಾಲಿಂದ್ರೆ, ನನ್ನ ಭಗವಂತನನ್ನ ಹೀಗೆ ಆಲ್ ಅಂತ
ಹೇಳ್ತಾರಲ್ಲ. ಯಾಕೆಂದ್ರೆ ಈ ತಿರುಕಂಡೆನ್ ಅನ್ಬೇಕಾದ್ರೆ ಮೊದಲು ಅದನ್ನ ನಾವು ನೋಡೋಣ. ಯಾಕೆ ಅಂತ ಹೇಳಿದ್ರೆ ಭಗವಂತ ಅವಳು ಅಮ್ಮನವ್ರ ಮಾತನ್ನ ಕೇಳ್ತಾನೆ. ಅದಕ್ಕೋಸ್ಕರ ನಾವು ತಿರುಕಂಡೇನಂದ್ರೆ ನಾವು ತುಂಬಾ ಸೌಖ್ಯವಾಗಿರ್ಬೋದು. ನಮಗೆ ತಾಯಾರು ತುಂಬಾ ಹತ್ರ. ಯಾಕೆಂದ್ರೆ ಅವಳು ಅನುಗ್ರಹಶಾಲಿ, ಭಗವಂತ ನಿಗ್ರಹಶಾಲಿ, ಯಾವಾಗ್ಲೂ ಪನಿಷ್ಮೆಂಟ್ ಕೊಡುವಂಥವನು. ಆ ಥರ ಇರ್ಬೇಕಾದ್ರೆ ಅವಳು ಯಾವಾಗ್ಲೂ ತಿನೆಯೂ ಬಿಡಾದ ಅಹಲ ಇಲ್ಲೇ ನಿರೆಯುಮೆಂಡ್ರು ಅದನ್ ಮೇಲೆ ಮಂದೆ ಉರೆ ಮಾಡ್ಬಾರ್ದು. ಒಂದು ಚೂರು ಯಾವಾಗ್ಲೂ ಭಗವಂತನನ್ನ ಅಗಲಿ ಇರೋದಿಲ್ಲ, ಯಾವಾಗ್ಲೂ ಅವನ ಜೊತೆಗೆ ಇರ್ತಾಳೆ. ಅದು ನಮ್ಗೆ ಅಡ್ವಾಂಟೇಜ್. ನಾವು ಯಾವಾಗ ಬೇಕಾದ್ರೂ ಪ್ರಾರ್ಥನೆ ಮಾಡಿದಾಗ ಅಯ್ಯೋ ಅಲ್ಲಿ ಇದು ಅಮ್ಮನವ್ರು ಇದಾರೋ ಇಲ್ಲೋ ನೋಡ್ರಿ, ಆಮೇಲೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ನಮ್ದು. ಯಾಕಂದ್ರೆ ಅವ್ನು ನಾವು ಮಾಡೋ ತಪ್ಪಿಗೆಲ್ಲ ಅವ್ನು ಪನಿಷ್ಮೆಂಟ್ ಕೊಟ್ಟೇ ಬಿಡ್ತಾನೆ ಅಂತ ಹೇಳಿದ್ರೆ ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೇಬೇಕಾಗಿಲ್ಲ. ಯಾಕಂದ್ರೆ ತಿನ್ನೆയും ಬಿಡಾದಲ್ಲಿ ಎರಡು ಕಡೆ ಯಾವಾಗ್ಲೂ ಇರ್ತಾಳೆ. ನಿತ್ಯವಾಸ ಮಾಡೋ ವೈಕುಂಠದಲ್ಲಿ ಯಾವಾಗ್ಲೂ ನಿತ್ಯ ಸೇವೆ ಮಾಡ್ತಾ ಇರ್ತಾಳೆ. ಹಾಗೆ ಕ್ಷೀರಾಬ್ದಿ ವ್ಯೂಹ ಅಲ್ಲೂ ಅಷ್ಟೇನೆ, ಒಂದು ಕ್ಷಣನೂ ಬಿಡದೆ ಯಾವಾಗ್ಲೂ ಇರ್ತಾಳೆ. ಅವನ ವಕ್ಷಸ್ಥಳದಲ್ಲೇ ಇರ್ತಾಳೆ. ಅದರಿಂದ ನಮಗೇನು ಇದ್ರಲ್ಲೂ ಇದ್ರಲ್ಲಿ ಹೇಳ್ತಾರೆ, ಭೂಸ್ತುತಿನಲ್ಲಿ ಕೂಡ ಹೇಳ್ತಾರೆ, ವಕ್ಷಸ್ಥಲೆ ವರುಣಾಲಯ ರಾಜಕನ್ಯಾ. ಭೂಸ್ತುತಿನ ವರ್ಣಿಸ್ಬೇಕಾದ್ರೆ ನೀನು ಹಿರಣ್ಯಾಕ್ಷನಿಂದ ತೆಗೆದ್ನಲ್ಲ, ಅವಾಗ ಲಕ್ಷ್ಮೀ ಕಟಾಕ್ಷ ಲಕ್ಷ್ಮಿ ಇದ್ಲು ಭಗವಂತನಲ್ಲಿ. ಅಲ್ಲಿ ವಕ್ಷಸ್ಥಲೆ ವರುಣಾಲಯ ರಾಜಕನ್ಯಾ. ವರುಣಾಲಯ ಅಂತ ಹೇಳಿದ್ರೆ ವಾಟರ್ ಬಾಡಿ, ದೊಡ್ಡದಾಗಿ ಸಮುದ್ರ ರಾಜನ ಮಗಳಾದ್ರೆ ಲಕ್ಷ್ಮಿ ಅವನ ವಕ್ಷಸ್ಥಳದಲ್ಲಿ ಇದ್ಲು ಅಂತ. ಕರುಮಾಲೈ ಪುನ್ ಕಾಟ ಮುನ್ ತಿರುಮಾಲೈ ಕಾಟುಂ ತಿರುಂ. ಇದು ಕೂಡ ಇದೆಲ್ಲ ಹಳೆ ನಮ್ಮ ಇದರಲ್ಲೇನೆ ಎರಡನೇ ತಿರುವಂತದಿಲ್ಲೇ ಹೇಳ್ತಾರೆ. ಹೇಗೆ ಅಂದ್ರೆ ಭಗವಂತನನ್ನ ನಮಗೆ ತೋರ್ಸಕ್ ಮುಂಚೆ ತನ್ನನ್ನ ತಾನು ತೋರಿಸ್ಕೊಳ್ತಾಳಂತೆ, ಪ್ರಕಟವಾಗ್ತಾಳೆ. ಯಾಕಂದ್ರೆ ಕಾಟ ಮುನ್ ಅವಳು ತೋರ್ಸಕ್ ಮುಂಚೆ ತನ್ನ ಪೊನ್ಮೇಲಿ ತೋರಿಸ್ತಾಳೆ. ತೋರಿಸಿ ನಮ್ಗೆ ಆಶ್ವಾಸನೆ ಕೊಡ್ತಾಳೆ, ನೀವೇನು ಎದುರ್ಕೋಬಿಡಿ, ನಾನಿದ್ದೀನಿ ನಿಮಗೆ ಅಂತ. ಹೇಗೆ ತ್ರಿಜಟೆ ಅವ್ರಿಗೆಲ್ಲ ಆಶ್ವಾಸನೆ ಕೊಟ್ಟು ಆ ತರ ಇರ್ತಾಳೆ ಅಂತೆ. ತಾಮರೆಯಾಳ್ ಕೇಳ್ವನ್ ಇದು ಕೂಡ ಹೇಳ್ತಾರೆ. ಒರುವನೆಯೇ ನೋಕುಂ ಉಣರ್ವ. ಅದು ಹೇಗೆ ಅಂದ್ರೆ ತಾಮರೆಯಾಳಂದ್ರೆ ಲಕ್ಷ್ಮಿ. ಲಕ್ಷ್ಮಿ ಮಾತನ್ನೇ ಯಾವಾಗ್ಲೂ ಕೇಳ್ತಾನಂತೆ ಭಗವಂತ. ಇದೊಂಥರ ಇದಕ್ಕೂ ಎಲ್ಲ ಸಿದ್ಧ ಆಗತ್ತೆ. ಯಾವಾಗ್ಲೂ ಹೆಣ್ಮಕ್ಳ ಮಾತನ್ನ ಗಂಡು ಮಕ್ಳು ಕೇಳ್ತಾರೆ ಅಂತ ಹೇಳಿದ್ರೆ ಎಲ್ಲರ ಮನೇಲಿ ನಡೆಯೋದೇ ಅದೇ. ಕ್ಷೀರಸಾಗರದಲ್ಲೂ ಏನು ವ್ಯತ್ಯಾಸ ಇಲ್ಲ, ಅಲ್ಲೂ ಕೇಳ್ತಾ ಇದ್ದ ತಾಮರೆಯಾಳ್ ಕೇಳುವನ. ಆ ಕೇಳೋದ್ರಿಂದ ನಮಗೆ ಅಡ್ವಾಂಟೇಜ್. ಯಾಕೆ ಅಂತ ಹೇಳಿದ್ರೆ ನಾವು ಲಕ್ಷ್ಮಿನ ಮೊರೆ ಹೋದಾಗ ಅವಳು ನಮ್ಮನ್ನ ಕಾಪಾಡ್ತಾಳೆ, ಅದೊಂದು ವಿಶೇಷ. ಆ ಥರ ಅದರಿಂದ ಇದು ತಿರುಕಂಡೇನ್ ಅಂತ ಹೇಳಿದ್ರೆ ಈ ಮೂರು ಕಾರಣಕ್ಕೆ ನಮಗೆ ತುಂಬಾ ಒಳ್ಳೇದು. ಯಾಕಂದ್ರೆ ಒಂದು ಅವಳು ಅನುಗ್ರಹಶಾಲಿ, ಇನ್ನೊಂದು ಭಗವಂತನ ಯಾವತ್ತೂ ಬಿಡೋದೇ ಇಲ್ಲ, ಇನ್ನೊಂದು ಮೋಕ್ಷ ಕೊಡಕ್ಕೂ ಅವಳಿಗೂ ಅಧಿಕಾರ ಇದೆ. ಇದು ಮೂರು ಕಾರಣದಿಂದ ತಿರುಕಂಡೆಯಿಂದ ಇವರು ಆಳ್ವಾರ್ ಹಾಡಿದ ತಕ್ಷಣ ತುಂಬಾ ಒಂದು ಸಂತೋಷದ ವಿಷಯ ಅಂತ ಗೊತ್ತಾಗುತ್ತೆ. ಈ ಸ್ವಾಮಿ ಆಳಿವಣ್ಣರ್ ಪಾಲಿ ಅಂತ ಹೇಳಿದಾಗ ಅಲ್ಲಿ ಈ ಏನು ಆಶ್ಚರ್ಯ, ಎಲ್ಲ ಸಿಕ್ತಲ್ಲ ಅಂತ. ಸಮುದ್ರದಲ್ಲಿ ಏನಾಗುತ್ತೆ, ಮುತ್ತು ರತ್ನಗಳು ಎಲ್ಲ ಸಿಗುತ್ತೆ. ಆದ್ರೆ ಈ ಮಹಾಮಣಿಯಂ ಅದ್ರ ಮೇಲೆ ಕೂತ್ಕೊಂಡಿರೋ ಅಲರ್ ಮೇಲ್ ಮಂಗ ಅವಳು ಸಿಕ್ಬಿಟ್ಲಂತೆ. ಅವಳು ವಕ್ಷಸ್ಥಳದಲ್ಲಿ ಕೂತ್ಕೊಳ್ಳೋಕೆ ಅಂತ ಬಂದು ಕಮಲದಲ್ಲಿ ಉದ್ಭವ ಆಗಿದ್ದ ತಿರು ಇದೆಯಲ್ಲ, ಅವಳು ಬಂದ್ಲು ಅಂತ. ಮುಂದಿನ ಹಾಡಿಗೆ ಹೋಗೋಣ. ತುಂಬಾ ವಿಶೇಷವಾಗಿ ಇಲ್ಲಿ ಇನ್ನೊಂದು ಹೇಳ್ತಾರೆ, ಆಲ್ ಅಂತ ಹೇಳಿದಾಗ ಇಲ್ಲಿ ಅಬ್ಬಾ ಏನು ಆಶ್ಚರ್ಯ. ಪಕ್ಕದಲ್ಲಿ ನಾನು ನೋಡಿದೆ ಅಂತ. ಯಾರ ಪಕ್ಕದಲ್ಲಿ? ಭಗವಂತನ ಪಕ್ಕದಲ್ಲಿ ಇರೋದು ಯಾವಾಗ್ಲೂ ನೋಡಿದೆ ನಾನು. ಎನ್ನಾಳಿವಣ್ಣರ್ ಪಾಲಿಂದ್ರೆ ಸದಾ ಭಗವಂತನ ಜೊತೆಗೆ ಇರೋದನ್ನ ನಾನು ನೋಡಿದೆ. ಬರೀ ತಿರುಕಂಡೇನ್ ಅಂತ ಹೇಳ್ಬಿಟ್ಟಿದ್ರೆ ಆಗಿಲ್ಲ, ತಿರು ಜೊತೆ ಅವನು ಬರ್ತಾನೆ. ಬೈ ಒನ್ ಗೆಟ್ ಒನ್ ಫ್ರೀ ತರ ಯಾವಾಗ್ಲೂ ಬರ್ತಾನೆ. ನೀವು ಭಗವಂತನ ಪ್ರಾರ್ಥಿಸಿದ್ರೆ ತಿರುಗಿ ಬರ್ತಾಳೆ, ಯಾಕಂದ್ರೆ ವಕ್ಷಸ್ಥಳದಲ್ಲಿದೆ. ವಕ್ಷಸ್ಥಳದಿರೋ ಲಕ್ಷ್ಮಿ ಪ್ರಾರ್ಥನೆ ಮಾಡಿದ್ರೆ ಅದ್ರ ಜೊತೆಗೆ ಬರ್ತಾಳೆ, ಯಾಕಂದ್ರೆ ಅವಳನ್ನು ಹೇಳ್ಕೊಂಡು ಬರ್ತಾಳೆ. ಹಾಗೆ ಮುಂದಿನ ಹಾಡಿಗೆ ಹೋಗೋಣ. இன்றே கழல் கண்டேன் இன்றே கழல் கண்டேன் ஏழ்பிறப்பும் ஞானறுத்தேன் ஏழ்பிறப்பும் ஞானறுத்தேன் பொன்தோள் வளை மார்பில் பூந்துழாய் பொன்தோள் வரை மார்பில் பூந்துழாய். பூந்துழಾಯ್, பூந்துಳಾಯ್ ಅಲ್ಲ ಅಂತ ಹೇಳ್ಬಾರ್ದು, ಪೂಂತುಡಾಳ್. ತುಳಾಳ್ ಅಂತ ಹೇಳಿದ್ರೆ ಎಲೆ ತುಳಸಿ, ತುಳಾಳ್
ದುಳ ಎಲ್ಲ ಲಾ ಲಾ ಹೇಳ್ಬಾರ್ದು, ಕಾನ್ಶಿಯಸ್ ಆಗಿರಿ. ಅದು ತುಳಾಳ್, ಳಾಕಾರ ತುಳಾಳ್, ಎಲೆ, ತುಳಸಿ ಎಲೆ ನಾನು ಅಂತ. ಅಕ್ಕ ಅಕ್ಕ ಮನೆಗ್ ಬಂದಿದ್ದೆ, ರಾಮಾಯಣ ಬುಕ್ ಎತ್ಕೊಂಡ್ ಬಂದಿದ್ದೆ ಮಾಮಿ. ಇದು ಮೊಬೈಲ್ ಅಲ್ಲಿ ಕಳ್ಸಕ್ ಹೇಳಿದೆ, ಕಳ್ಸಿದಾರೆ ಮಾಮಿ. ಇವತ್ತು ಮೆಸೇಜ್ ಹಾಕಿದ್ದೆ ನಾನು, ಇದು ಪ್ರಬಂಧ ಕ್ಲಾಸ್ ತಗೋತೀನಿ. ಇಲ್ಲ, ನೆನ್ನೆನೆ ಬಂದ್ಬಿಟ್ಟಿದ್ದೆ ಮಾಮಿ. ರಾಮಾಯಣ ಬುಕ್ ತಗೊಂಡ್ ಬಂದಿದ್ದೇವೆ ಸರ್. ಓಕೆ, ಪ್ರಪತ್ತಿ.com ಅಲ್ಲಿ ಯಾವಾಗ್ಲೂ ಬರುತ್ತೆ, ಅದು ನೋಡ್ಕೊಳ್ಳಿ, ಅಲ್ಲೂ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ನಾಲ ಇರುತ್ತೆ ಪ್ರಪತ್ತಿ.com ಅಲ್ಲಿ. ಪುಸ್ತಕ ತರದೇ ಹೋಗಿದ್ರೆ ಕೂಡ ನೀವು ಅದ್ರಲ್ಲಿ ಫಾಲೋ ಮಾಡ್ಕೋಬಹುದು. ವರೈ ಮಾರ್ಪಿಲ್ ತೊಳಾಯ್. ಇದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಎಷ್ಟು ಸತಿ ಪೂನ್ ತುಳಾಯ್ ತುಳಾಯ್ ಅಂತೆಲ್ಲ ಹೇಳಿದೀರಾ, ಮತ್ತೆ ಪುಸ್ತಕ ಇಲ್ಲದೆ ಹೋದ್ರೇನು ಸರಿಯಾಗಿ ಹೇಳಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ನಾವು 3 ತಿರುವಂದಾದಿಗೆ ಬಂದಿದ್ದೀವಿ, ಹೆಚ್ಚು ಕಡಿಮೆ 4000 ದಿವ್ಯ ಪ್ರಬಂಧ ಕೊನೆಯ ಭಾಗಕ್ಕೆ. ಇನ್ನೂ ಳಕಾರ ಇದೆಲ್ಲ ನಾವು ಹೇಳಕ್ ಬರಲ್ಲ, ತುಳಾಯ್ ಅಂದ್ರೆ ತುಳಸಿ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಪ್ರಬಂಧ ಕಲ್ತ್ಕೊಂಡು ಏನೂ ಪ್ರಯೋಜನ ಇಲ್ಲ. ಸೊ ನಾವು ಸ್ವಲ್ಪ ಎಫರ್ಟ್ ಹಾಕಿ ಕಾನ್ಶಿಯಸ್ ಆಗಿ ಏನು ಓದ್ತಾ ಇದ್ದೀವಿ ಅದನ್ನೆಲ್ಲ ತಿಳ್ಕೊಳ್ಬೇಕು, ಎಕ್ಸ್ಟ್ರಾ ಟೈಮ್ ಕೊಟ್ಟು ಮತ್ತೆ ಪ್ರಾಕ್ಟೀಸ್ ಮಾಡಬೇಕು. ಕ್ಲಾಸ್ ಅವರ್ಸ್ ಮಾತ್ರ ಬಿಟ್ಬಿಟ್ರೆ ಆಮೇಲೆ ಏನು ಗೊತ್ತಾಗೋದಿಲ್ಲ. ಅಂದು ಕಂಡುಕೊಂಡ ತಿರುಮಾಲೆ. ಅಂದ್ರುನ ಮಮ್ಮಿ, ಆನ್ರುನ? ಅಂದ್ರ ಆನ್ರಿ ಅಂತ ಇದೆ, ಆನ್ರಿ ಅಂತ ಪರವಾಗಿಲ್ಲ, ಎರಡು ಮೀನಿಂಗ್ ಒಂದೇನೆ. அன்று திரு கண்டு கொண்ட திருமாலே உன்னை மறு கண்டு கொண்ட என் மனம். உன்னை மறு கண்டு கொண்டு என் மனம். இன்றே ಕಳಲ್ ಕಂಡೇ ಇವಾಗ್ಲೇ ಹೇಳ್ಬಿಟ್ಟಿದ್ದೀನಿ. ನಾಳೆ ರಾಮಾಯಣ ತಗೋತಾರೆ ನನ್ನ ಕ್ಲಾಸ್ ಇತ್ತು ಇವತ್ತು. ಸರ್ಗೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಏನೋ ಎಲ್ಲ ಇತ್ತು. ನಮ್ಮಾಳ್ವಾರ್ತಿಕ ನಕ್ಷತ್ರ, ಆಚಾರ್ಯ ಸಂಭಾವನ ಎಲ್ಲ ತೆಗಿಬೇಕು, ಇದು ಆರಾಧನೆ ಮಾಡ್ಬೇಕಾಯ್ತು. ನಿನ್ನೆ ನಾವು ನಮ್ಮೂರ್ ಸರ್ಗೂರ್ಗೆ ಹೋಗಿದ್ವಿ, ವಾಪಸ್ಸು ಪುಷ್ಪಯಾಗ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೇನೆ ಸುಮಾರು 1-2 ಗಂಟೆ ಆಗಿತ್ತು ಇಲ್ಲಿಗೆ ವಾಪಸ್ ಬರ್ಬೇಕಾದ್ರೆ. ಅದಕ್ಕೋಸ್ಕರ ಅವ್ರು ಇವತ್ತು ಅವ್ರ ಕ್ಲಾಸ್ ನಾನು ತಗೊಂಡಿದ್ದೀನಿ, ನನ್ನ ಕ್ಲಾಸು ನಾಳೆ ಇದೆಯಲ್ಲ, ಅವ್ರು ರಾಮಾಯಣ ತಗೋತಾರೆ. ಸೊ ರಾಮಾಯಣ ಬುಕ್ ಇವಾಗಲೇ ತೆಗೆದಿಟ್ಕೊಂಡ್ಬಿಡಿ. இன்றே கடல் கண்டே ஏழ்பிறப்பும் ஞானறுத்தேன் பொன்தோள் வளை மார்பில் பூந்துழாய் ஆன்று திருக்கண்டு கொண்ட திருமாலே உன்னை மறுக்கண்டு கொண்ட என் மனம். இன்றே கழல் கண்டேன் ஏழ்பிறப்பும் யானறுத்தேன் பொன்தோய் வரை மார்பில் பூந்தொழாய் ஆன்று திரு கண்டு கொண்ட திருமாலே உன்னை மறு கண்டு கொண்டு என் மனம். ಇಲ್ಲೊಂದು ಈ ಹಾಡು ಇದೆಯಲ್ಲ, ಸುಮಾರು ಒಂದು ಶಿವರುಗಳಲ್ಲಿ 4-5 ಹಾಡಲ್ಲಿ ನಾವು ಕೂಡ ತಿರುಕೋವಲೂರಿನಲ್ಲಿ ಆ ಇಡಕೈನಲ್ಲಿ ನಾವು ಅಲ್ಲಿ ಇದೀವೇನೋ ಅನ್ನೋ ಥರ ಅಷ್ಟು ಚೆನ್ನಾಗಿ ವರ್ಣಿಸ್ತಾರೆ. ಪೇಯಾಳ್ವಾರ್ ನೋಡಿದ ಮಾತ್ರ ಅಲ್ಲ, ನಮಗೂ ಕೂಡ ಭಗವಂತನ ದರ್ಶನವನ್ನ ಮಾಡ್ತಾರೆ, ಒಂದೊಂದು ಅವಯವ ಪರಿಚಯನೂ ಮಾಡಿಸ್ತಾರೆ. ನೋಡಿದ್ರೆ ಅಲ್ಲಿ ನೋಡಿದ್ರೆ ನಾನು ಲಕ್ಷ್ಮಿ ನೋಡಿದ್ರೆ ಸುದರ್ಶನ ನೋಡಿದ್ರೆ ಆ ಕಡೆ ಕೈಯಲ್ಲಿ ಶಂಕ ಇಟ್ಕೊಂಡಿದ್ದಾರೆ ನೋಡಿದ್ರೆ, ಇವಾಗ ಏನು ಹೇಳ್ತಾ ಇದಾರೆ, ಇಂದ್ರೇ ಕಳಲ್ ಕಂಡೇ, ಇವತ್ತೇ ನನ್ನ ಪಾದ ಕೂಡ ದರ್ಶನ ಆಗೋಯ್ತು ನನಗೆ. ತಿರುಪತಿಗೆ ಹೋದ್ರೆ ದಿನ ಒಂದೇ ದಿವಸಕ್ಕೆ ಪಾದ ದರ್ಶನ, ಕಿರೀಟ ದರ್ಶನ ಎಲ್ಲ ಆಗಲ್ಲ. ಇಲ್ಲಿ ನೋಡಿ ನಮ್ಗೆ ಎಷ್ಟು ಸುಲಭ. ತಿರುಕೋವಲೂರಿನಲ್ಲಿ ಇಂದ್ರೇ ಕಳಲ್ ಕಂಡೇ, ಅಲ್ಲಿ ಸುದರ್ಶನ ಮತ್ತೆ ಶಂಕ ಎಲ್ಲ ನೋಡಿದ್ರೆ ಅವತ್ತೇ ಬೇಕಾದ್ರೆ ನೀವು ಪಾದವನ್ನು ನೋಡ್ಬಿಡ್ಬೋದು. ಹಾಗೆ ಎಷ್ಟು ಸುಲಭ ಸೌಲಭ್ಯ ಅಂತ ಹೇಳ್ತಾರೆ. ಇವತ್ತೇ ನಾನು ಕಳಲು ಕಂಡ್ಬಿಟ್ಟೆ, ಅಯ್ಯೋ ಪಾದದಲ್ಲಿ ತಾನೆ ನಾವು ಯಾವಾಗ್ಲೂ ಶರಣಾಗ್ಬೇಕು, ಅದನ್ನು ಕಂಡೆ ನಾನು. ಏಳ್ಪಿರಪ್ಪುಂ ಜ್ಞಾನರುತ್ತೇನ್, ಅದನ್ನು ಪಾದ ದರ್ಶನ ಆದ್ಮೇಲೆ ಇನ್ನೇನ್ ಬೇಕು, 7 ಜನ್ಮಕ್ಕೂ ಪೀರಪ್ಪ ಇರುತ್ತೇನೆ ಅಂದ್ರೆ ಇನ್ಮೇಲೆ ಸಂಸಾರದಲ್ಲಿ ಬಂದು ಹೋಗೋ ಜಂಜಾಟ ನನಗೆ ಅದು ಕಳಿಬಿಡ್ತು. ಬೇರೆರುತ್ತೆ ಸಂಸಾರದಲ್ಲಿ ಬೇರೆ ಊರ್ಕೊಂಡಿರುವಂತ ಒಂದು ನನ್ನ ಭವಸಾಗರದಲ್ಲಿ ಮುಳುಗೋಗಿದ್ದೀನಿಲ್ಲ, ಆ ಸಂಸಾರದ ಸಂಬಂಧವನ್ನ ಅರುತ್ತೇನ್, ಕಟ್ಟಾಗೋಯ್ತು ನಂದು. ಭಗವಂತನ ಪಾದ ದರ್ಶನ ಆಗಿದ ತಕ್ಷಣ ಅದಾಯ್ತು ಅಂತ ಹೇಳ್ತಾರೆ. பொன்தோள் வரை மார்பில் பூந்துழாய், ಈ
ಆಭರಣಗಳೆಲ್ಲ ಹಾಕೊಂಡಿದ್ನಂತೆ ಭಗವಂತ. ಅದನ್ನ ಹೇಳ್ತಾರೆ ಕೊಂತೋಳ್ವರೆ ಮಾರ್ಬಿಲ್. ಆಭರಣಗಳನ್ನ ಹೇಳ್ಬೇಕಾದ್ರೆ ವೈಕುಂಠ ಗದ್ಯದಲ್ಲಿ ಕೂಡ ನಾವು ನೋಡಿದ್ವಿ ಹೇಗೆ ಎಷ್ಟು ಚೆನ್ನಾಗಿ ಮೇಲ್ಗಡೆ ಒಂದು ಚೋಕರ್, ಆಮೇಲೆ ಒಂದು ಮಾಲೆ, ಹಾಗೆ ಒಂದೊಂದಾಗಿ ಪುಂಖಾನುಪುಂಖವಾಗಿ ಚೈನ್ಗಳು, ಹಾಗೆ ಫುಲ್ಲು ಹೊಕ್ಕಳವರೆಗೂ ದೊಡ್ಡ ದೊಡ್ಡ ಮಾಲೆಗಳನ್ನ, ಚಿನ್ನದ ಆಭರಣಗಳನ್ನ ಹಾಕೊಂಡಿರ್ತಾರೆ. ಅದನ್ನ ಪೊಂತೋಳ್ವರೆ, ವರೈ ಅಂತ ಹೇಳಿದ್ರೆ ವಕ್ಷಸ್ಥಳ. ಮಾರ್ಬಿಲ್, ವರೈ ಅಂದ್ರೆ ಬೆಟ್ಟ, ಮಾರ್ಬಿಲ್ ಅಂದ್ರೆ ಒಳ್ಳೆ ಅಗಲವಾದ ವಿಶಾಲವಾದ ವಕ್ಷಸ್ಥಳ ಇತ್ತಲ್ಲ, ಒಂದು ಬೆಟ್ಟದ ತರ ಇತ್ತಂತೆ. ಆತರ ಕಟ್ಟುಮಸ್ತಾಗಿ ತುಂಬಾ ಚೆನ್ನಾಗಿದ್ದ. ಜಾಗ ಇಷ್ಟಿತ್ತು, ಅದರಲ್ಲಿ 3 ಜನ ಬೇರೆ 4 ಜನ. ವರೈ ಮಾರ್ಬನ್ ಹೇಗೆ ಅಂದ್ರೆ, ಇದನ್ನಲ್ಲೇ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು. ಆ ವ್ಯಾಪಕ ತತ್ವ ಇದೆಯಲ್ಲ ಭಗವಂತನದು, ನೋಡಿದ ಕೂಡಲೇ ಆ ವಕ್ಷಸ್ಥಳ ಇಷ್ಟೇ ಜಾಗ ಆಗಿದ್ರೆ ಕೂಡ, ಒಂದು ಸಣ್ಣ ಫೋಟೋದಲ್ಲಿ ಕೂಡ ಒಬ್ಬ ಮಸಲ್ ಮ್ಯಾನ್ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವನು ಒಂದು ಸಣ್ಣ ಫೋಟೋ ಒಂದು 1x1 1 ಇಂಚಲ್ಲಿ ಒಂದು ಫೋಟೋ ಇದ್ರೆ ಕೂಡ ಅದು ಕ್ಲಿಯರ್ ಆಗಿ ಹೇಗೆ ವರೈ ಮಾರ್ಬನ್ ನಿಮಗೆ ಗೊತ್ತಾಗುತ್ತಲ್ಲೋ, ಅದೇ ತರ ಪೇಯಾಳ್ವಾರ್ಗೆ ಅಷ್ಟೇ ಜಾಗದಲ್ಲಿ ಅವನು ವರೈ ಮಾರ್ಬನ್ ಚೆನ್ನಾಗಿ ಗೊತ್ತಾಗಿತ್ತು. ಎಂತ ವಿಶಾಲವಾದ ವಕ್ಷಸ್ಥಳ ಅವನಿಗೆ. ಅದರಲ್ಲಿ ಏನಿತ್ತು ಅಂತ ಹೇಳಿದ್ರೆ ಪೂಂತುಳಾಳ್. ಪೂಂತುಳಾಳ್ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಹೂವು ಬಿಟ್ಟಿರೋ ಅಂತ, ಮತ್ತೆ ತುಳಸಿ ಮಾಲೆ, ಮಧುಸಿಂಧಿಯಾಗಿರೋ ಫ್ರೆಶ್ ಆಗಿ ಕಟ್ಟಿರೋ ಅಂತ ತುಳಸಿ ಮಾಲೆಯನ್ನ ಅವನು ಎದೆ ಮೇಲೆ ಇರೋದನ್ನ ನೋಡಿದ. ಇವೆಲ್ಲ ಏನಿದು, ಇದು ಗುರುತು ನಮ್ಗೆ ಸಿಗ್ಬೇಕಾಗಿರೋದು. ತುಳಸಿ ಮಾಲೆಯನ್ನ ಹಾಕೊಂಡಾಗ ತುಳಸಿ ವಾಸನೆ ಬಂದಾಗ ರುಕ್ಮಿಣಿ ಗುರ್ತಿರ್ತಾಳೆ, ಓ ನನ್ನ ಕೃಷ್ಣ ಬಂದ ಅಂತ. ಅದೇ ತರ ಇಲ್ಲಿ ತುಳಸಿ ಮಾಲೆ ಮತ್ತೆ ಎದೆಯಲ್ಲಿ ಲಕ್ಷ್ಮಿ, ಇದೆಲ್ಲ ನೋಡಿದಾಗ ಭಗವಂತನ ಗುರ್ತಿಸ್ಕೊಳ್ಬೇಕು ಅಂತ. ಅನ್ರು ತಿರುಕಂಡು ಕೊಂಡ ತಿರುಮಾಲೆ. ಇದು ನೋಡಿ, ಯಾರನ್ನೋ ನೋಡ್ಬಿಟ್ಟು ಇವನೇ ತಿರುಮಾಲ್ ಅಂತ ಹೇಳ್ಬಿಡ್ಬೇಡಿ ಪೇಯಾಳ್ವಾರೆ. ನೀವು ಕತ್ಲೆಯಲ್ಲಿ ತುಂಬಾ ಹೊತ್ತಿದ್ರೆ ನಿಮ್ಗೆ ತಲೆ ತಿರುಗ್ಬಿಟ್ಟಿರ್ಬೇಕು ಅಂತ ಹೇಳಿದ್ರೆ ತುಂಬಾ ಕ್ಲಾರಿಟಿ ಅವ್ರು ಹೇಳ್ತಾ ಇದಾರೆ. ಇಲ್ಲ, ಅಂಡ್ರೆ ಅಂದ್ರೇನು ಅದೇ ಮೀನಿಂಗ್, ಅಂದ್ರೇನು ಅದೇ ಮೀನಿಂಗ್. ಅಂಡ್ರೆ ಅಂತ ಹೇಳಿದ್ರೆ ಅವತ್ತು, ಯಾವತ್ತು? ಸಮುದ್ರ ಮಥನ ಕಾಲದಲ್ಲಿ ತಿರುಕಂಡು ಕೊಂಡ ತಿರುಮಾಲೆ. ತಿರು ಅಂತ ಹೇಳಿದ್ರೆ ಸಮುದ್ರ ಮಥನದಲ್ಲಿ ಲಕ್ಷ್ಮಿ ಉದ್ಭವ ಆಗ್ತಾಳೆ. ಅನೇಕ ವಸ್ತುಗಳನ್ನ ದೂರ್ವಾಸರ ಶಾಪದಿಂದ ಕಳ್ಕೊಂಡ್ಬಿಟ್ಟಿರ್ತಾನಲ್ಲ ಇಂದ್ರ. ಆವಾಗ ಅವರೆಲ್ಲ ಬೇಡ್ಕೊಂಡು, ಒಂದು ದೇವತೆಗಳೆಲ್ಲ ಪರಿಷತ್ ಮಾಡಿ ಭಗವಂತನ ಬೇಡ್ಕೊಂಡಾಗ ಮಂದಾರ ಪರ್ವತವನ್ನ ಇಟ್ಟು ಆ ಸಮುದ್ರದಲ್ಲಿ ಕಡಿತಾರೆ. ವಾಸುಕಿಯನ್ನ ಹಗ್ಗವಾಗಿ ಇಟ್ಕೊಂಡು ಅನೇಕ ಅವತಾರಗಳಾಗುತ್ತೆ. ಅಜಿತ್ ಅವತಾರ, ಕೂರ್ಮ ಅವತಾರ, ಮೋಹಿನಿ ಅವತಾರ, ಧನ್ವಂತಿ ಅವತಾರ ಎಲ್ಲವನ್ನ ನೋಡ್ತೀವಿ. ಒಂದೊಂದಾಗಿ ವಸ್ತುಗಳನ್ನು ಕಳೆದುಕೊಂಡಿರೋದು ಯಾವಾಗ ಸಿಕ್ತು ಅಂತ ಹೇಳಿದ್ರೆ, ಲಕ್ಷ್ಮಿ ಉದ್ಭವ ಆದ್ಮೇಲೆನೆ ಇಂದ್ರನಿಗೆ ತಾನು ಕಳ್ಕೊಂಡಿದ್ದ ಪದಾರ್ಥಗಳೆಲ್ಲ ಸಿಕ್ತು. ಹಾಗೆ ಲಕ್ಷ್ಮಿ ಉದ್ಭವ ಆಗ್ತಾ ಇದ್ದಂಗೆ ಅಂದ್ರೆ ಅವತ್ತು ತಿರುಕಂಡುಕೊಂಡ ತಿರುಮಾಲೆ. ಮೊದಲು ನೋಡ್ತಾಳಂತೆ ಕೇಶವ ನಿಂತ್ಕೊಂಡಿದ್ದಾನೆ ಫ್ರಂಟ್ ಅಲ್ಲಿ ಹಗ್ಗ ಹಿಡಿದು ಕಡಿಯಕ್ಕೆ. ಯಾಕೆಂತ ಹೇಳಿದ್ರೆ ದೇವತೆಗಳೆಲ್ಲ ಕಡಿತಾ ಇದ್ರಂತೆ. ಇದೆಲ್ಲ ಒಂದು ಪ್ಲಾನ್ ಪ್ರಾಜೆಕ್ಟ್ ಹೇಳಿದಾಗ, ಹೀಗೆ ಮಾಡಿ ಮಂದಾರ ಪರ್ವತವನ್ನು ಇಟ್ಟು ಕಡೀಲಿ ಅಂತ ಹೇಳಿದಾಗ 33 ಕೋಟಿ ದೇವತೆಗಳಿಗೆ ಆಗ್ಲೇ ಇಲ್ಲ. 66 ಕೋಟಿ ದೇವತೆಗಳು ಹಗ್ಗವನ್ನು ಎಳೆದಾಗ ಎಲ್ಲರೂ ಮುಗ್ಗರ್ಸ ಹೋಗಿ ರಾಕ್ಷಸರ ಮೇಲೆ ಬಿದ್ಬಿಟ್ರಂತೆ. ಅಯ್ಯೋ ನಮ್ಮ ಕೈಲಿ ಆಗೋದಿಲ್ಲ, ನಮ್ಮ ಕೈಲಿ ಹಿಡ್ಕೊಳಕ್ ಶಕ್ತಿನೇ ಇಲ್ಲ, ಮೊದಲೇ ತುಂಬಾ ನೊಂದೋಗ್ಬಿಟ್ಟಿದ್ವಿ ಯುದ್ಧಗಳನ್ನ ಮಾಡಿ ಹಿಡ್ಕೊಳಕ್ ಶಕ್ತಿನೂ ಇಲ್ಲ, ಆಗ್ತಾ ಇಲ್ಲ, ಏನ್ ಮಾಡೋದು ಅಂತ ಹೋಗ್ತಿರ್ತಾರೆ. ಬನ್ನಿ ಆಗತ್ತೆ ಬನ್ರಿ, ಆಗಲ್ಲ ಅಂತ ಕೂತ್ಕೋಬೇಡಿ ಅಂತ ಹೇಳ್ಬಿಟ್ಟು ಕೇಶವ ನಾನೇ ಮುಂದೆ ನಿಂತ್ಕೋತೀನಿ ಅಂತ ಮೊದಲು ಫ್ರಂಟ್ ಅಲ್ಲಿ ನಿಂತ್ಕೊಂಡು ಹಗ್ಗವನ್ನ ಹಿಡ್ಕೊಳ್ತಾರಂತೆ. ವಾಸುಕಿಯನ್ನು ಹಿಡ್ಕೊಂಡು ತಾನ್ ಕಡೆಯಿಂದ ತಾಂಗಿ ಕಡೆಯಿಂದ ತಿಮ್ಮಂಗ ಹೇಳೋರು ಹೇಳ್ತಾರೆ. ಅವನೇ ಮುಂದೆಲೆಯಾಗಿ ನಾಯಕನಾಗಿ ನಿಂತ್ಕೊಂಡು ತಾಂಗಿ ಕಡೆನ ಹಿಡ್ಕೊಂಡು ಭದ್ರವಾಗಿ, ತಾಂಗಿ ಅಂತ ಹೇಳಿದ್ರೆ ಕೆಳಗಡೆ ಕೂರ್ಮಾವತಾರವಾಗಿ ಬೆಟ್ಟವನ್ನ ಭದ್ರವಾಗಿ ಇಟ್ಕೊಂಡು, ಕೂರ್ಮಾವತಾರದ ಬೆನ್ನ ಮೇಲೆ ಸುದರ್ಶನ ಚಕ್ರ ಇತ್ತಂತೆ. ಮಿಕ್ಸಿನೆಲ್ಲ ನಾವೀಗ ಫಿಕ್ಸ್ ಮಾಡ್ತೀವಲ್ಲ, ಆ ತರ ಮಂದಾರ ಪರ್ವತವನ್ನ ಫಿಕ್ಸ್ ಮಾಡ್ಕೊಂಡು ತಾಂಗಿ ಅದ್ ಮೇಲ್ಗಡೆ ಅಳ್ಳಾಡ್ತಾ ಇತ್ತಲ್ಲ, ಅಜಿತ್ ಅವತಾರ ಮಾಡಿ ಕೈಯಿಂದ ಒಂದು ಹಿಡ್ಕೊಂಡು ಇಲ್ಲಿ ಹಗ್ಗವನ್ನು ಹಿಡ್ಕೊಂಡು ಕಡದಂತೆ. ಎಲ್ಲ ತಾನೇ ಹೇಳ್ತಾರಲ್ಲ ಅಲ್ಲಿ ಇದು ಎಲ್ಲ ಕಾರಣ ನಿಮಿತ್ತ ಕಾರಣ, ಇದು ಈ ಕಾರಣ ಎಲ್ಲ ಭಗವಂತನೇ. ಅವನೇ ಪದಾರ್ಥ ಆಗ್ತಾನೆ, ಅವನೇ ನಿಮಿತ್ತ ಕಾರಣ ಆಗ್ತಾನೆ, ಎಲ್ಲಾನು ಸಹಕಾರಿ ಕಾರಣ ಎಲ್ಲ ಅವನೇ ಆಗ್ತಾನೆ ಅಂತಾರೆ. ಆ ಥರ ಅವನೇ ಮಂದಾರ ಪರ್ವತ ಆಗಿ, ಮಂದಾರ ಪರ್ವತನೂ ಅವನೇನೆ. ಅದಕ್ಕೂ ಎಲ್ಲ ಅಚಿತ್ ಪದಾರ್ಥದಲ್ಲೂ ಒಳಗು ಬರಗು ಅಂತ ಇದನ್ನಲ್ಲ, ಅವನು ಮಂದಾರ ಪರ್ವತವನ್ನ ಇಡಿಸಿ ಕೆಳಗಡೆ ಕೂರ್ಮನಾಗಿ
ಮೇಲ್ಗಡೆ ಅಜಿತ್ ಆಗಿ ವಾಸಿಗೆ ಹಿಡ್ಕೊಂಡು ತಾನು ಕಡಿತಾನಲ್ಲ, ಕಡಿತಾ ಇರ್ಬೇಕಾದ್ರೆ ಕೇಶವಲ್ಲಿ ನಿಂತಿರ್ತಾನಲ್ಲ, ಅದನ್ನ ಯಾರು ನೋಡ್ತಾನೆ ಅಂದ್ರೆ ಅಂಡ್ರು ಕಂಡುಕೊಂಡ ತಿರುಮಾಲೆ ನೋಡ್ತಾಳಂತೆ. ಇಷ್ಟು ಜನ ಎಲ್ಲ ದೇವತೆಗಳ ಲೈನ್ ಆಗಿ ನಿಂತಿದ್ದಾರೆ. ಮೊದಲಿರೋನು ಯಾರಪ್ಪ ಇವನು ಹಾಗೆ ಫೋಕಸ್ ಮಾಡ್ತಾಳೆ. ಇದು ಯಾವುದು ಇದು ವಿಡಿಯೋ ಕ್ಯಾಮ್ರಾನ ಹಿಂಗೆ ಬರ್ತಾಳೆ, ನೋಡ್ಬಿಟ್ಟು ಅಲ್ಲೇ ಆಂಕರ್ ಆಗ್ತಾಳೆ, ಇಲ್ಲಿ ಫೋಕಸ್ ಮಾಡ್ತಾಳೆ. ಇವ್ನು ಯಾರು, ಇವನು ಇಂಥ ಸುಂದರಂಗ, ಇವನು ಒಂದು ಕೂದಲು ನೋಡು, ಅವ್ನು ಮೂಗು ಲಕ್ಷಣ, ಕಣ್ಣು ಎಲ್ಲ ಏನ್ ಚೆನ್ನಾಗಿದೆ, ಫಿಕ್ಸ್ ಆಗ್ಬಿಟ್ಲು ಲಕ್ಷ್ಮಿ. ಯಾರಪ್ಪ ಅಂದ್ರೆ ಕಂಡುಕೊ ಇವನೇ ನನ್ನ ಗಂಡ ಅಂತ ಅವಳು ಫಿಕ್ಸ್ ಆಗ್ಬಿಟ್ಲಂತೆ. ಅವಳು ಏನ್ ಮಾಡ್ತಾಳೆ, ಕಂಡುಕೊಂಡ ತಿರುಮಾಲೆ. ಅವನು ಹಿಂಗೆ ತಿರುಮಾಲೆ ಆದ ಅಂತ ಹೇಳಿದ್ರೆ, ಎಲ್ರು ಲಕ್ಷ್ಮೀನ ನೋಡ್ಬಿಟ್ಟು ನಾನ್ ಮದುವೆ ಮಾಡ್ಕೊಳ್ಬೇಕು ಅಂತಿದ್ದಾಗ ಲಕ್ಷ್ಮೀನೇ ಹೇಳ್ತಾಳಂತೆ, ಬೇಡ ಬೇಡ, ನನಗೆ ನಾನು ಸ್ವಯಂವರ ಇಷ್ಟೊಂದು ಜನ ಹಂಗ್ ಬಂದ್ರೆ ಎಲ್ರು ಮದುವೆ ಮಾಡ್ಕೊಳ್ತಾರಲ್ಲ, ನಾನೇ ಹೊಲಿಸ್ತೀನಿ, ನಂಗೊಂದು ಹಾರ ಕೊಟ್ಬಿಡಿ, ನಾನು ಹಾಕ್ತೀನಿ ಅಂತ. ಅದು ಸರಿ ಅಂತ ಹೇಳ್ಬಿಟ್ಟು ಅವಳ ಹತ್ರ ಒಂದು ಹಾರ ಕೊಡ್ತಾರೆ. ಕಂಡುಕೊಂಡ ತಿರುಮಾಲೆ, ಇವನೇ ನನ್ ಗಂಡ ಅಂತ ಹೋಗಿ ಕೇಶವನಿಗೆ ಹಾರ ಹಾಕ್ತಾಳೆ. ಹಾಕಿದಷ್ಟೇ ಎಲ್ಲ ಎಲ್ರೂ ನೋಡ್ತಿದ್ದಂಗೆ ಹೋಗಿ ಹತ್ತು ಕೂತ್ಕೊಂಡ್ಬಿಡ್ತಾಳಂತೆ ಅವಳು ವಕ್ಷಸ್ಥಳದಲ್ಲಿ, ಕೇಶವನ ವಕ್ಷಸ್ಥಳದಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾಳೆ. ಅದೇ ಅವತ್ತು ಅವಳು ಕಂಡುಕೊಟ್ಲು, ಇವನೇ ನನ್ ಗಂಡ, ಇವನಿಗೆ ವಕ್ಷಸ್ಥಳದಲ್ಲೇ ಕೂತಿರ್ಬೇಕು, ಇವನಿಗೆ ಕ್ಷಾಂತಿ ಗುಣವನ್ನ ಹೆಚ್ಚಿಸ್ಬೇಕು, ಯಾಕಂದ್ರೆ ಇವನು ಎಲ್ಲರಿಗೂ ಸಹಾಯ ಮಾಡ್ತಾ ಇರ್ತಾನೆ, ಇವನ್ ಜೊತೆಗೆ ಇರ್ಬೇಕು, ಬಿಡಬಾರ್ದು ಇವನನ್ನ ಅಂತ ಹೇಳ್ಬಿಟ್ಟು ಹೋದ್ಲಂತ. ಉನ್ನೈ ಕಂಡುಕೊಂಡ ಮುಂದೆ ಅವಳು ಕಂಡುಕೊಂಡಿದ್ಲು. ಅದಾದ್ಮೇಲೆ ಮತ್ತೆ ಇವಾಗ ನಾನು ಕಂಡುಕೊಂಡೆ ಅಂತ. ಭಗವಂತನ ಹೇಗೆ ಕಂಡುಕೊಂಡ್ಲು ಅಂದ್ರೆ, ಮೊದಲು ಕಂಡುಕೊಂಡವಳು ಯಾರು, ಲಕ್ಷ್ಮಿ. ಅವಳು ಕಂಡುಕೊಂಡು ಅವಳು ಇರೋ ಜಾಗವನ್ನು ತೋರಿಸಿದ್ಲು. ಯಾಕಂದ್ರೆ ಅವಳು ಇದ್ರೇನೆ ನಮ್ಗೆ ಭಗವಂತನ ಐಡೆಂಟಿಫಿಕೇಶನ್ ಸಿಗೋದು, ಇಲ್ದರೆ ಗೊತ್ತಾಗಲ್ಲ ಯಾರು ಭಗವಂತ ಅಂತ ನಮ್ಗೆ ಗೊತ್ತಾಗಲ್ಲ. ಲಕ್ಷ್ಮೀ ವಿಶಿಷ್ಟನಾಗಿರೋದ್ರಿಂದ ನಮ್ಗೆ ಗೊತ್ತಾಗತ್ತೆ ಭಗವಂತ. ಆ ಕಂಡುಕೊಂಡ ತಿರುಮಾಲೆನೆ ನಾನು ಕಂಡುಕೊಂಡೇನಂತ. ಮುಂದಿನ ಹಾಡು ಹೋಗೋಣ. மனத்துள்ளான் மாகடல் நீருள்ளான் மலராழ்தனத்துள்ளான் தன்துழாய் மார்பன் ಪಾಲ್, ಅದು ಮಾರ್ಬ ಅಂತ ಹೇಳಿದ್ರೆ ಎದೆ. ಪಾ ಇರುತ್ತೆ, ಪಾ ಅಂದ್ರೆ ತಮಿಳಲ್ಲಿ ಪಾ ಬಾ ಎಲ್ಲ ಒಂದೇ ಅಲ್ವಾ, ಹೇಳ್ಬೇಕಾದ್ರೆ ಮಾರ್ಬನ್ ಅಂತ ಹೇಳ್ಬೇಕು, ಮಾರ್ಪನ್ ಅಂತ ಹೇಳ್ಬಾರ್ದು. ಶಿನತ್ ಶೆರುನರ್ ಉಹಶೆತ್ತು ಹಂದ தேங்கோத வண்ணன் வருணரகம் தீர்க்கும் மருந்து மனத்துள்ளான் மாகடல் நீருள்ளான் மலராழ்தனத்துள்ளான் தன் தொழாய் மார்பன் ಶಿನತ್ ಶೆರುನರ್ ಉಹಶತ್ತು ಹಂದ தேங்கோத வண்ணன் வருணரகம் தீர்க்கும் மருந்து. மனத்துள்ளான் மாகடல் நீருள்ளான் மலராழ்தனத்துள்ளான் தன்துழாய் மார்பன் சினத்து ಶೆರುನರ್ ಉಹಶೆತ್ತು ಹಂದ தேங்கோத வண்ணன் வருணரகம் தீர்க்கும் மருந்து. ಎಲ್ಲಿ ಭಗವಂತ ಇದ್ದಾನೆ, ಹೇಗೆ ನೋಡೋದು, ಹೆಂಗೆ ಗುರ್ತಿಸ್ಕೊಳ್ಳೋದು, ಎಲ್ಲ ದೇವರು ಇದ್ದಾನೆ ಅಂತಾರಲ್ಲ, ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಮನತುಳ್ಳ ತಿಳ್ಕೊಳ್ಳಿ. ಪ್ರತಿಯೊಬ್ರು ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಪರವ್ಯೂಹ ವಿಭವ ಅರ್ಚ ಅಂತರ್ಯಾಮಿ ಅಂತ 5 ತರ ದೇವರುಗಳಿದ್ದಾರೆ ಅಂತ ಹೇಳ್ತಾ ಇದ್ವಿ ಅಲ್ವಾ, ಉಪನಿಷತ್ತಲ್ಲೆಲ್ಲ ಹೇಳಿದೆ ಅಲ್ವಾ, 5 ತರ ಭಗವಂತ ಹೇಳಿದಾಗ ಅಂತರ್ಯಾಮಿಯಾಗಿ ಮನತುಳ್ಳ ಮನಸ್ಸಲ್ಲಿದ್ದಾನೆ. ನನ್ನ ಮನಸ್ಸಲ್ಲಂತೂ ಖಂಡಿತ ಇದ್ದಾನೆ, ಅದಕ್ಕೆ ಅವ್ರು ಮನತುಳ್ಳಾನ್ ಹೇಳ್ತಾ ಇದ್ದಾರೆ ಆಳ್ವಾರ್. ಮಾ ಕಡಲ್ ನೀರುಳ್ಳಾನ್, ಆ ದೊಡ್ಡ ವಿಶಾಲವಾದ ಸಮುದ್ರ ಇದೆಯಲ್ಲ, ಕ್ಷೀರ ಸಮುದ್ರ, ಅದರಲ್ಲಿ ಆದಿಶೇಷನ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾನಂತೆ, ಅಲ್ಲಿ ಮಲ್ಕೊಂಡಿದ್ದಾನೆ, ಜಲದಲ್ಲಿ ಶಯನಿಸಿದ್ದಾನೆ ಅಂತ ಅವನು.
ಮಲರಾಳ್ದನ ತುಳ್ಳಾನ್. ಮಲರಾಳ್ ಅಂತ ಹೇಳಿದ್ರೆ ಲಕ್ಷ್ಮಿ ಇದೆಯಲ್ಲ, ಆ ಲಕ್ಷ್ಮಿ ವಕ್ಷಸ್ಥಳದಲ್ಲಿ ಸ್ತನಮಂಡಲ ಅಂತ ಹೇಳ್ತಾರೆ ಅದಕ್ಕೆ. ದನ ತುಳ್ಳ ಅಂದ್ರೆ ಸ್ತನಮಂಡಲ. ಈ ವಕ್ಷಸ್ಥಳ ಎಲ್ಲ ಹೆಂಗಸರಿಗೆ ಸ್ತನ ವಿಶೇಷವಾಗಿರುತ್ತೆ, ಗಂಡಸರಿಗೆ ವಕ್ಷಸ್ಥಳ. ಆ ದನಕ್ಕೆ, ಅದಕ್ಕೆ ಅಲ್ಲಿ ತನತ್ ಉಳ್ಳಾನ್ ಅಂದ್ರೆ ಆ ಸ್ತನಮಂಡಲದಲ್ಲಿ ಇದ್ದಾನೆ ಭಗವಂತ ಅಂತ. ಯಾರಿದ್ದಾರೆ ಅಲ್ಲಿ ಅಂತ ಹೇಳಿದ್ರೆ, ತಂಟುಳಾಯ್ ಮಾರ್ಬನ್, ತನ್ನ ಎದೆಯಲ್ಲಿ ಹಾಕೊಂಡಿದಾನಲ್ಲ ತುಳಸಿ ಮಾಲೆ, ಅದನ್ನ ಇಲ್ಲಿ ಗುರ್ತು ತೋರಿಸ್ಕೊಡ್ತಾರೆ. ಇದೆಲ್ಲ ಹೇಗೆ ಗುರ್ತು ಹಿಡಿಯೋದು ಭಗವಂತನ ಅಂತ ತೋರಿಸ್ಕೊಡೋಕೆ ಅಂತ ವಿಶೇಷಣಗಳು ಅಂದ್ರೆ ಅಡ್ಜೆಕ್ಟಿವ್ಸ್, ಹೌ ಟು ಐಡೆಂಟಿಫೈ ಗಾಡ್ ಅಂತಿದೆ. ಶಿನತ್ ಶೆರುನರ್ ಊಹ ಶೆತ್ತು ಹಂದ. ಈ ಕೋಪದಿಂದಲೇ ಕೋಪವನ್ನ ತಡ್ಕೊಳಕ್ಕಾಗ್ದೇನೆ ರಾಕ್ಷಸರು ಎಲ್ರಿಗೂ ಶತ್ರುಗಳಾಗ್ತಾರೆ ಒಂದು. ಇನ್ನೊಂದು, ಕೋಪದಿಂದನೇ ಆ ಶತ್ರುಗಳನ್ನ ನಿರಸನ ಮಾಡೋದು ಅಂತ. ಶಿನತ್ ಶೆರುನ, ಶತ್ರುಗಳು ನಾಶವಾಗುವಂತೆ ಕೋಪಿಸ್ಕೊಂಡೆ. ಕ್ರೋಧಾತ್ ಭವತಿ ಅಂದ್ರೆ ಕೋಪ ಬರ್ಸ್ಕೊಳ್ತಾನಲ್ಲಿ. ರಾಮಾವತಾರದಲ್ಲಿ ನಾವು ನೋಡಿದೀವಿ ಹೇಗೆ ಆಶ್ರಿತರಿಗೆ ತೊಂದರೆ ಮಾಡಿದಾಗ, ಆ ಹನುಮಂತನಿಗೆ ಗಾಯ ಮಾಡಿದಾಗ ಅವಾಗ ಕೋಪ ಬರುತ್ತೆ. ಕೋಪ ಬರ್ಸ್ಕೊಂಡು ಅವರನ್ನ ನಾಶ ಮಾಡ್ತಾನಂತೆ. ಅವಾಗೇನು ಶೆರುನರ್ ಶತ್ರುಹಂದ, ಅವರು ಸಾಯೋ ತರ ಮಾಡ್ತಾನಂತೆ. ತೇಂಗೋದ ಬಣ್ಣನ್, ಪರಿಪೂರ್ಣವಾದ ಆಳವಾದ ಸಮುದ್ರಕ್ಕೆ ಒಂದು ಬಣ್ಣ ಇರುತ್ತಲ್ಲ, ಆ ಬಣ್ಣದಲ್ಲಿ ಇದ್ದಾನಂತೆ ಭಗವಂತ. ಯಾಕೆ ಆಳವಾದ ಸಮುದ್ರ ಅಂತ ಹೇಳಿದ್ರು ಅಂದ್ರೆ, ರತ್ನಾಕರ. ಆಳವಾದ ಸಮುದ್ರದಲ್ಲಿ ಅಮೂಲ್ಯವಾದ ರತ್ನಗಳು ಸಿಗೋದು. ಆಮೇಲೆ ಆ ಅಮೃತ ಕ್ಷಾರ ಇದೆಯಲ್ಲ, ಅದು ಕೂಡ ಅಷ್ಟೇ ಆಳದ ಸಮುದ್ರದಲ್ಲೇ ಸಿಗೋದು. ಸೊ ಹಾಗೆ ತೇಂಗೋದ ಬಣ್ಣನ್ ಏನ್ ಮಾಡ್ತಾನೆ ಇವನು ಅಂದ್ರೆ, ವರುಣರಹಂ ತೀರ್ಪುಂಬರಂದ, ನೀನು ಮುಂದೆ ನರಕಕ್ಕೆ ಹೋಗದೆ ಇರೋ ತರ ತಡೆಯೋಕೆ ಒಂದು ಔಷಧಿ ಇದೆ. ವೇಷಜಂ ಬಿಷಕ್ ಅಂತ ಸಸ್ನಾಮದಲ್ಲೆಲ್ಲ ಹೇಳ್ತಾರೆ ಭಗವಂತನಿಗೆ. ಇವನು ಯಾರಪ್ಪ ಅಂದ್ರೆ ಇವನೇ ಡಾಕ್ಟರ್, ಇವನೇ ಔಷಧಿ. ಭೇಷಜಂ ಬಿಷಕ್ ಹೇಳ್ತಾರೆ. ಇವರು ಪೆರಿಯಾಳ್ವಾರ್ ಕೂಡ ಹಾಡ್ತಾರೆ ನೋಡಿ. ಎರುತ್ತು ಕೊಡೆಯಾನಂ ಇಂದಿರನುಂ இப்பிறவியென்னும் நோய்க்கு மருந்தறிவாரும் இல்லை மருத்துவனாய் வந்த மாமணி வண்ணா ಮರುಪಿರವಿ ತವಿರ ತಿರತ್ತಿ. ಯಾರಿಗೂ ಮೆಡಿಸನ್ ಗೊತ್ತಿಲ್ವಂತೆ. ಏನಂದ್ರೆ ಈ ನರಕ ತರ ಇರೋ ಈ ಸಂಸಾರಕ್ಕೆ ಮತ್ತೆ ಬರ್ದೇ ಇರೋ ತರ ಅದೊಂದು ಕಾಯಿಲೆ. ಸಂಸಾರದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರೋದು ಒಂದು ಕಾಯಿಲೆ ಅಂತಿದ್ರೆ, ಆ ಕಾಯಿಲೆಗೆ ಏನಾದ್ರೂ ಒಂದು ಔಷಧಿ ಇರ್ಬೇಕಲ್ಲ. ಯಾರಿಗಾದ್ರೆ ಗೊತ್ತಾ? ಎರುತ್ತು ಕುಡಿಯಾನಂ, ಯಾರು ವೃಷಭ ವಾಹನ ರುದ್ರ ಇದೆಯಲ್ಲ, ಅವನಿಗೇನಾದ್ರೂ ಔಷಧಿ ಗೊತ್ತಾ ಅಂದ್ರೆ ಅವನಿಗೂ ಗೊತ್ತಿಲ್ವಂತೆ. ನೀವು ಅವನ ಹತ್ರ ತಪಸ್ ಮಾಡಿದ್ರೆ ಮೋಕ್ಷಕ್ಕೆ ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಹತ್ರ ಇಲ್ಲ ಔಷಧಿ, ಅದು ನೀನ್ ನಾರಾಯಣನ ಹತ್ರ ಹೋಗ್ಬೇಕು ಅಂತ. ಇಂದಿರನಂ ದೇವಾದಿದೇವ ಇಂದ್ರ ಇದೆಲ್ಲ ಅವನು, ಮತ್ತೆ ಪಿರಮನಂ ಬ್ರಹ್ಮ ಇದಾನಲ್ಲ, ಇವ್ 3 ಜನದ ಹತ್ರ ಹೋಗಿ ಕೇಳಿದ್ರೆ ಕೂಡ ಮರುಂದರಿವಾರು ಇಲ್ಲ, ಅವ್ರಿಗೆ ಔಷಧಿ ಗೊತ್ತಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಮರುತ್ತುವನಾಯ್ ನಿನ್ನ ಮಾಮಣಿ ವಣ್ಣ. ಯಾರಪ್ಪ ಡಾಕ್ಟರ್ ಇದೆ ಕೇಳಿದ್ರೆ, ನಮ್ಮ ಇದ್ರಲ್ಲಿ ಆಗಲ್ಲ. ಹಾಸ್ಪಿಟ್ಲಲ್ಲಿ ನಮ್ದೆಲ್ಲ ಚಿಕ್ಕ ಕ್ಲಿನಿಕ್, ನೀವು ಅಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ, ಅಲ್ಲಿ ಹೋಗಿ ಇದಕ್ಕೆ ಔಷಧಿ ಅಲ್ಲೇ ಇರೋದು. ಎಲ್ಲಿ ಅಂದ್ರೆ ಶ್ರೀಮನ್ ನಾರಾಯಣನನ್ನ ನೀವು ಹೊರೆ ಹೋಗ್ಬೇಕು. ಮರುತ್ತುವನಾಯ್ ವಂದ ಮಾಮಣಿ ವಣ್ಣ, ತುಂಬಾ ತೇಜೋಮಯವಾದ ಒಂದು ಮಣಿ ಹೊಳೆಯುತ್ತಲ್ಲ, ಆ ತರ ಸ್ವರೂಪದ ಒಂದು ಭಗವಂತ ಇದಾನಲ್ಲ, ಅವನೇನ್ ಮಾಡ್ತಾನೆ ಅಂದ್ರೆ ಮರುಪಿರವಿತವಿರ ತಿರತ್ತಿ. ಅವನು ಇನ್ನೊಂದು ಜನ್ಮ ಬರದೇ ಇರೋ ತರ ನಮ್ಮನ್ನ ಕರೆಕ್ಷನ್ ಮಾಡಿ ತಾನು ತಿಪ್ಪಣಿ ಕೊಳ್ಳುವ ತನ್ನ ಸೇವೆಗೆ ಇಟ್ಕೊಳ್ತಾನೆ, ಕೈಂಕರ್ಯಕ್ಕೋಸ್ಕರ. ಅವನು ಅದೇ ತರನೇ ಇಲ್ಲೂ ಅಷ್ಟೇನೆ. ವರುಣರಹಂ ತೀರ್ಕುಂ ಮರಂದ. ಮುಂದೆ ಅಕಸ್ಮಾತ್ ನಮ್ಗೇನೋ ನಮ್ಮ ಜಾತಕ ನೋಡ್ಬಿಟ್ಟು ನೀವು ಗ್ಯಾರಂಟಿ ನರಕ ನಡಿ ಅಲ್ಲೊಂದು 20 ವರ್ಷ ಇರ್ಬೇಕಾಗತ್ತೆ ನೀವು ಅಂತ ಯಾರಾದ್ರೂ ಜಾತಕದಲ್ಲಿ ಹೇಳಿದ್ರೆ, ನಾರಾಯಣ ನೀನೇ ಗತಿಯಪ್ಪ ಅಂತ ನಾವು ಶರಣಾಗ್ಬಿಡ್ಬೇಕು. ಯಾಕೆಂದ್ರೆ ವರುಣರಹಂ ತೀರ್ಕುಂ ಮರಂದ, ಅದಕ್ಕೆ ಔಷಧಿ ಅವನೇನೆ, ಇನ್ಯಾರು ಇಲ್ಲ. ನಮ್ಗೆ ಯಾವಾಗ್ಲೂ ಅನ್ನಿಸ್ತಾ ಇರತ್ತೆ, ಏನೋ ಒಂದು ಒಳ್ಳೇದು ನಡೀತಾನೆ ಇಲ್ವಲ್ಲ, ನಮ್ಗೆ ಯಾವಾಗ್ಲೂ ಕೆಟ್ಟದೇ ಆಗತ್ತಲ್ಲ. ಏನಾದ್ರೂ ಒಂದು ಸಂತೋಷವಾಗಿರೋಣ, ಏನಾದ್ರೂ ಒಂದು ಮಾಡೋಣ ಅಂತ ಹೇಳಿದ್ರೆ ಏನೋ ಒಂದು ತಡೆ ಆಗುತ್ತಲ್ಲ. ಏನ್ ಕಾರಣ ಅಂದ್ರೆ, ಇದಕ್ಕೆ ನಾವೇ ಕಾರಣ. ಇದೆಲ್ಲ ಆರ್ಜಿಸಿಟ್ಟುಕೊಂಡಿರೋಂತ ಕರ್ಮಗಳು, ಯಾವುದೋ ಎಲ್ಲ ಕೆಟ್ಟ ಕರ್ಮಗಳನ್ನ ಮಾಡಿ ಅದರ ಫಲವನ್ನ ಈಗ ಅನುಭವಿಸ್ತಾ ಇದೀವಿ. ಹೋಗ್ಲಿ, ಇವಾಗ ನಮ್ಗೆ ಒಳ್ಳೆ ಬುದ್ಧಿ ಬಂದಿದೆಯಲ್ಲ, ನಮ್ ದೇವ್ರು ನಮ್ಮನ್ನ ಕಾಪಾಡಬಾರ ಅಂದ್ರೆ ಖಂಡಿತವಾಗ್ಲೂ ಕಾಪಾಡ್ತಾನೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ತೇಂಗೋದವಣ್ಣನ್, ಅವನನ್ನ ನಾವು ಮೊರೆ ಹೋಗ್ಬೇಕು, ಅವನ ಕಾಲನ್ನ ಹಿಡ್ಕೊಳ್ಬೇಕು. ಕಾಲನ್ನ ಹಿಡ್ಕೊಂಡ್ರೆ ಏನಾಗತ್ತೆ ಅಂದ್ರೆ, ವರುಣರಹಂ ತೀರ್ಕುಮ್ಮರ, ಇನ್ನು ಮುಂದೆ ಆಗೋ ಏನಾದ್ರು ಕೆಟ್ಟ ನರಕದಲ್ಲಿ ಹೋಗಿ ಬೀಳುವಂತ ಒಂದು ಯೋಗ ಇದ್ರೆ ಅದನ್ನ ಈ ಔಷಧಿ ಭಗವಂತ, ಅವನೊಂದು ಔಷಧಿ ತರ ಅದನ್ನ ಹೋಗ್ಲಾಡಿಸ್ತಾನೆ ಅಂತ. ಮುಂದಿನ ಹಾಡು ಹೋಗೋಣ.
மருந்தும் பொருளும் அருந்தும் பொருளும் அமுதமும் தானே அமுதமும் தானே திருந்திய செங்கண்மால் திருந்திய செங்கண்மாலாங்கே திருந்திய கண்ணால் ಶಂಕಣ್ ಅಂತ ಇದ್ರೆ ಶಂಕಣ್ ಮಾಲ್ ಅದು ಆಕ್ಚುಲಿ ತಿರುಂದಿಯ ಶಂಕಣ್ ಮಾಲಾಂಗೆ திருந்திய செங்கண்மாலாங்கே பொருந்திய நின்றுலகம் உண்டுமெழ்ந்து நீரேத்த மூவடியால் அன்றுலகம் தாயோ நடி மருந்தும் பொருளும் அமுதமும் தானே திருந்திய செங்கண்மாலாங்கே பொருந்திய நின்றுலகம் பொருந்திய நின்றுலகம் உண்டுமெழ்ந்து நீரேத்த மூவடியால் அன்றுலகம் தாயோ நடி அருந்தும் பொருளும் அமுதமும் தானே திருந்திய சங்கண்மாலாங்கே பொருந்திய நின்று உலகம் உண்டுமிழ்ந்து நீரேத்து மூவடியால் அன்றுலகம் தாயோ நடி பொருந்திய நின்றுலகம் உண்டுமெழ்ந்து நீரேத்த மூவடியால் பொருந்திய நின்று உலகம் உண்டுமிழ்ந்து நீரேத்து மூவடியால் அன்றுலகம் தாயோ நடி ಅಂದ್ರೆ ಉಲಹಂ ತಾಯೋ ನಡಿ ಅಂದ್ರೆ ಅವತ್ತು ವಾಮನ ಅವತಾರ ಮಾಡ್ಕೊಂಡು ತ್ರಿವಿಕ್ರಮನ ಆದ್ಮೇಲೆ ತಾಯೋನ್ ಅಂದ್ರೆ ಅಳ್ಕೊಂಡ ಅಡಿ ಆ ಪಾದ ಇದೆಯಲ್ಲ ಅದನ್ನ ನಾವು ಪೂಜೆ ಮಾಡ್ಬೇಕು. ತ್ರಿವಿಕ್ರಮ ಅವತಾರದಲ್ಲಿ ಇಡೀ ಜಗತ್ತನ್ನ ತನ್ನದನ್ನ ಹಾಕೊಂಡು ತನ್ನ ಪಾದ ವಿಲೇಚನೆ ಆ ಪಾದದ ಗುರುತನ್ನ ಎಲ್ಲರ ಮೇಲೆ ಇಟ್ಟಿದ್ದಲ್ಲ, ಆ ಪಾದವನ್ನ ನಾವು ನಮಸ್ಕಾರ ಮಾಡಬೇಕು. ತೊಳೆದು ನಮಸ್ಕಾರ ಅಂಜಲಿ ಮಾಡಿ ನಾವು ಕೈಂಕರ್ಯ ಮಾಡಬೇಕು. ಅದಕ್ಕೆ ನಮಸ್ಕಾರ ಮಾಡಿ ನಾವು ಆಶೀರ್ವಾದ ಪಡಿಬೇಕು. ಹೇಗೆ ಅಂದ್ರೆ ಯಾತಕ್ಕೆ ಅಂತ ಹೇಳಿದ್ರೆ ಮರುಂದುಂ ಪೊರುಳುಂ ಅಮುದಮುಂ ತಾನೇ. ಇವಾಗ ಭೇಷಜಂ ಬಿಷಕ್ ಅಂತೆಲ್ಲ ನಾವು ಹೇಳ್ತಾ ಇದ್ವಲ್ಲ, ಮರುಂದುಂ ವಿರೋಧಿ ವಿರಸನ ಶಕ್ತಿ ಇದೆಯಲ್ಲ ಅದು ಅವನಿಗಿದೆ. ಅದಕ್ಕೆ ಅದು ಒಂದು ಔಷಧಿ. ಆ ಪೊರುಳುಂ ಉಪಾಯ, ಇದನ್ನ ಪಡ್ಕೊಳ್ಳೋದು ಹೇಗೆ? ಈ ಔಷಧಿಯನ್ನು ಪಡ್ಕೊಳ್ಳೋದು ಉಪಾಯ ಇದೆಯಲ್ಲ ಪೊರುಳು. ಆ ಪೊರುಳು ಅಂತ ಹೇಳಿದ್ರೆ ಪುರುಷಾರ್ಥ. ಧರ್ಮ ಅರ್ಥ ಕಾಮ ಮೋಕ್ಷ ಅಂತಿದೆಯಲ್ಲ, ಆ ಥರ ಅದನ್ನ ಪಡ್ಕೊಳ್ಳೋದು ಒಂದು ಪುರುಷಾರ್ಥ. ಆ ಪುರುಷಾರ್ಥ ಉಪಾಯ ಇದೆಯಲ್ಲ, ಜಗತ್ತೆಲ್ಲ ಅಳ್ಕೊಂಡಲ್ಲ ಅದೇ ಉಪಾಯ. ಹೇಗೆ ಅಂದ್ರೆ ಎಲ್ಲರನ್ನೂ ತಾನು ಕಾಪಾಡ್ತೀನಿ ಅಂತ ಅನ್ಕೊಂಡು ಎಲ್ಲವನ್ನ ತನ್ನದಾಗಿಸ್ಕೊಂಡ. ಇವಾಗ ಒಂದು ಸಿಲ್ಲಿ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಹೇಗೆ ಅಂದ್ರೆ ತುಂಬಾ ಸೀರೆ ಸೇಲ್ ಹಾಕ್ಬಿಟ್ಟಿರ್ತಾರೆ ಅನ್ಕೊಳ್ಳಿ. ಎಲ್ಲ ಹಾಕಿದಾಗ ಹೆಣ್ಮಕ್ಳೆಲ್ಲ ಹುಡೋಗ್ತಾರಲ್ಲ, ಏನ್ ಮಾಡೋದು, ಒಂದಷ್ಟು ರಾಶಿ ಎಲ್ಲ ತಗೊಂಡು ಆರಿಸ್ಕೊಂಡು ತನ್ನ ಹತ್ರ ಇಟ್ಕೊಳ್ತಾರೆ. ಅದ್ರಲ್ಲಿ ಒಂದ್ ಎರಡೋ ಮೂರನ್ನ ತಗೊಳ್ಳೋದು, ಆದ್ರೆ ಹೋಗ್ಬೇಕಾದ್ರೆ ಎಲ್ಲ ಬಾಚ್ಕೊಂಡು ತನ್ನ ಹತ್ರ ಇಟ್ಕೋತಾರಲ್ಲ. ಆ ತರ ಭಗವಂತ ಪೊರುಂದಿಯ ತನ್ಪಾದತ್ತ. ಹೇಗೆಂದ್ರೆ ತಿಳಿದ ಮನ, ಹಿ ವಾಸ್ ವೆರಿ ಕ್ಲಿಯರ್ ಅಂತ. ಅವನಿಗೆ ಕ್ಲಾರಿಟಿ, ಅವನಿಗೆ ಈ ತರಾನೇ ಮಾಡಿದ್ರೇನೆ ಇವರೆಲ್ಲ ಬಗ್ತಾರೆ ಇದ್ದಾರೆ, ಯಾರು ಸಿಗೋದಿಲ್ಲ, ಓಡೋಗ್ಬಿಡ್ತಾರೆ. ಇನಾಕ್ಯುಲೇಷನ್ ಅಥವಾ ಇನ್ನೇನೋ ವ್ಯಾಕ್ಸಿನೇಷನ್ ಕೊಡ್ತೀನಿ ಅಂದ್ರೆ ಅರ್ಧಕ್ಕರ್ಧ ವಿಲೇಜ್ ಖಾಲಿ ಆಗ್ಬಿಡುತ್ತೆ, ಯಾರು ಇರೋದಿಲ್ಲ, ಚುಚ್ಚಿಸ್ಕೊಳ್ಳಲ್ಲ. ಆ ತರ ಈ ಭಗವಂತ ಏನ್ ಮಾಡ್ತಾರೆ, ತನ್ನ ಕಾಲನ್ನೇ ವ್ಯಾಪ್ತಿಯಾಗಿ ಮಾಡ್ಕೊಂಡ್ಬಿಟ್ಟು ಇಡೀ ಜಗತ್ತನ್ನ ಅಳ್ಕೊಳ್ತಾನಲ್ಲ, ಅದನ್ನ ಅವತ್ತು ನಿಂದ್ರೆ ಉಲಹುಂಡು ಮೆಂಡು ಈ ಇಡೀ ಜಗತ್ತನ್ನ ಅಳ್ಕೊಂಡು ತನ್ನ ವ್ಯಾಪಕ ಶಕ್ತಿಯಿಂದ ತನ್ನ ಪಾದಗಳಿಂದ ಎಲ್ಲವನ್ನ ಅಳೆದು ಹಾಗೆ ಏನ್ ಮಾಡ್ತಾನೆ. ಅಷ್ಟೇ ಅಲ್ಲದೆ ಸೃಷ್ಟಿ ಕಾಲದಲ್ಲಿ ಇದರಲ್ಲಿ ಪ್ರಳಯ ಕಾಲದಲ್ಲಿ ಉಂಡೆ
ಯಾವಾಗ ಎಲ್ಲವನ್ನ ನಂಬ್ಕೊಳ್ತಾನೆ. ಮಹಾಪ್ರಳಯ ಕಾಲದಲ್ಲಿ ಭೂಮಿಯಿಂದ ಮತ್ತೆ ಸೃಷ್ಟಿ ಮಾಡ್ಬೇಕಾದ್ರೆ ಎಲ್ಲ ವಮನ ತರ ಹಾಗೆ ಮತ್ತೆ ಸೃಷ್ಟಿ ಮಾಡ್ತಾನೆ. ನೀರೇತ್ ಮೂವಡಿಯ, ನೀರೇತ್ ಅಂತ ಹೇಳಿದ್ರೆ ದಾನವನ್ನಾಗಿ ಪಡ್ಕೊಂಡು ಇಡೀ ಜಗತ್ತವನ್ನ ಆಳ್ಕೊಂಡ್ಬಿಟ್ಟ. ಅವನು ಆಳ್ಕೊಂಡಿದ್ದಾಗ ಏನಪ್ಪಾ ಅಂದ್ರೆ ತುಂಬಾ ತಿಳಿಯಾದ ಮನಸ್ಸಲ್ಲಿ ಹೀಗೆ ಮಾಡ್ಬೇಕು ಅಂತ ಬಂದಂತೆ. ಚಿಕ್ಕ ಮಗು ಬಂದಾಗ ಮಾಮೂಲಿ 3 ಅಡಿ ಅಂದ್ರೆ ಯಾರು ಈ ಮಗು ಏನಕ್ಕೆ ಬಂತು ಅಂತಾನೆ ಗೊತ್ತೇ ಆಗ್ಲಿಲ್ವಂತೆ. ಎಕ್ಸೆಪ್ಟ್ ಒಬ್ಬನಿಗೆ ಮಾತ್ರ ಗೊತ್ತಾಯ್ತು. ಯಾರಿಗೆ ಅಂದ್ರೆ ಇವನಿಗೆ ಶುಕ್ರಾಚಾರ್ಯರಿಗೆ ಮಾತ್ರ ಗೊತ್ತಾಯ್ತು. ಕಳ್ವನ್ ಕೊಂಡ ಅವನ ನಂಬೇಡ ಅಂತ ಹೇಳ್ತಾರೆ. ಓ ಕಳ್ವನ, ಹಾಗಾದ್ರೆ ಭಗವಂತ ಹೀಗೆ ವೇಷ ಮಾಡಿಸ್ಕೊಂಡ್ ಬಂದ ನನ್ನ ಹತ್ರ ದಾನ ತಗೊಳಕ್ ಬಂದ, ಹಾಗಾದ್ರೆ ನಾನು ತುಂಬಾ ಪುಣ್ಯಶಾಲಿ ಅಂತ ಕೊಡ್ತಾನೆ ಬಲಿ ಚಕ್ರವರ್ತಿ. ನೋಡಿ ಯಾಕೆ ಅವನು ಉದ್ಧಾರ ಆದ ಅಂತ ಹೇಳಿದ್ರೆ ನನ್ನನ್ನ ಕೇಳಕ್ಕೆ ಅಂತ ಬಂದಲ್ಲ ವಿಷ್ಣು, ಅದಕ್ಕಿಂತ ಇನ್ನೇನು ದೊಡ್ಡದು ಬೇಕು ನನಗೆ ಅಂತ ಹೇಳ್ಬಿಟ್ಟು ಕೊಡ್ತಾನಂತೆ ದಾನ. ಅಂದ್ರು ಉಲಹಂತಾಯೋ ನಡಿ. ಈ ಮರಂದು ಅನ್ನೋದಕ್ಕೆ ವಿರೋಧ ನಿರಸನ ಶಕ್ತಿ ಆ ಕಾಲಲ್ಲಿದೆ. ಒಂದು ಎಲ್ಲವನ್ನು ಅಳ್ಕೊಂಡ, ಅದಕ್ಕೆ ಯಾರನ್ನು ಬಿಟ್ಬಿಡ್ಬಾರ್ದು, ಎಲ್ಲ ತಪ್ಪಿಸ್ಕೊಂಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ವಿರೋಧಿ ನಿರಸನವನ್ನ ಹೇಗ್ ಮಾಡ್ತಾನೆ ಅಂತ ಹೇಳಿದ್ರೆ ಮಣ್ಣುನ ಮುಚ್ಚಿಯೇ ವಾಣಿಲ್ ಸುಳತ್ತಿ, ಅದನ್ನ ತಡ್ಕೊಂಡು ಒಳ್ಳೆ ಕೆಲಸ ಆಗ್ಬೇಕು ಅಂದ್ರೆ 100 ವಿಘ್ನಗಳು ಬರುತ್ತೆ, ತಡಿತಾ ಇರ್ತಾರೆ. ಆದ್ರೆ ಅದನ್ನ ಹೇಗೆ ನಿವಾರಿಸ್ಕೊಳ್ತಾನೆ ಅಂದ್ರೆ ವಾಣಿಲ್ ಸುಳತ್ತಿಯೇ ಬರ್ತಾನೆ. ಅವನು ಯಾರು ನಮುಚಿ ಬಂದು ಹೇಳ್ತಾನೆ, ಎಲ್ಲಿದು ಮಾಯಂ ಎನ್ನಪ್ಪನರಿಂದಿನಲ್ಲಿ. ಎಷ್ಟೊತ್ತಿ ಹೇಳಿದ್ದೀನೋ ಅದನ್ನ ಗೊತ್ತಿಲ್ಲ, ಯಾಕಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ಅವ್ನು ಬರ್ತಾರಂತೆ, ಬಂದಿದ್ರೆ ಅಳ್ಕೊಳ್ತಾರೆ, ಇನ್ನೂ 1 ನಿಮಿಷ ಅಳಿಬೇಡ, ಏನ್ ಮೋಸ ಬಂದು ಸುಟಾರಿ ತರ ಬಂದ್ಬಿಟ್ಟೆ, ಇವಾಗ ಹಿಂಗ್ ಬೆಳಿತಾ ಇದೀಯಾ. ಎನ್ನಿದು ಮಾಯಂ ಎನ್ನಪ್ಪನ ಅರಿಂದಿಲ್ಲ, ನನ್ನಪ್ಪ ನನ್ನ ತಂದೆ ಗೊತ್ತಿರಲಿಲ್ಲ ನೀನ್ ಹಿಂಗ್ ಬೆಳಿತೀಯ ಅಂತ. ಇದು ಮೋಸ, ಇವಾಗ ನಾನು ನಾಟ್ ಅಲೋಡ್, ಚೀಟಿಂಗ್, ಇದು ನನ್ ಕೊಡಲ್ಲ ಅಂತ ಹೇಳಿದ್ರೆ ಮನ್ನನ ಮುಚ್ಚಿ ಆನಿಲ್ ಸುಳತ್ತಿಯ ನೋಡ್ತಾನಂತೆ. ಅಯ್ಯೋ ಪ್ರಹ್ಲಾದನ ಮಾತು ಕೊಟ್ಟಿದ್ದೀನಲ್ಲ, ಅವನ ಪರಂಪರೆಯಲ್ಲಿ ಬರೋರು ಯಾರನ್ನೂ ನಾನು ಸಾಯಿಸೋದಿಲ್ಲ ದಾರುಣವಾಗಿ ಅಂತ. ಯಾಕಂದ್ರೆ ನರಸಿಂಹ ಅವತಾರದಲ್ಲಿ ಇವತ್ತು ನರಸಿಂಹ ಜಯಂತಿ, ಇದನ್ನ ತಿಳ್ಕೊಳ್ಬೇಕು. ನರಸಿಂಹ ಅವತಾರ ಮಾಡಿದಾಗ ಹೇಗೆ ದಾರುಣವಾಗಿ ಹಿರಣ್ಯಕಶಿಪುವನ್ನ ಕೊಂದ. ಕೆಲವು ಸತಿ ಆ ತರ ದಾರುಣವಾಗಿ ಕೊಲ್ಬೇಕಾಗತ್ತೆ, ಯಾಕಂದ್ರೆ ಮುಂದೆ ಬರೋ ಪೀಳಿಗೆಗೆ ಆ ತರ ತಪ್ಪು ಯಾರು ಮಾಡಬಾರ್ದು. ಇವಾಗ ಪ್ರೆಸೆಂಟ್ ನಮ್ಗೆ ಇದರಲ್ಲಿ ಪ್ರಸ್ತುತದಲ್ಲಿ ನಮಗೆ ನಮ್ಮ ದೇಶದಲ್ಲೂ ಹಾಗೇನೆ, ನಮ್ಗೆ ರಾಮ ಕೃಷ್ಣಗಳೆಲ್ಲ ಬೇಡ, ನರಸಿಂಹರೇ ಬೇಕು. ಯಾಕಂದ್ರೆ ಒಳ್ಳೆ ಒಂದು ರಾಜ್ಯಭಾರ ಮಾಡುವಂತ ಒಂದು ರಾಜ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ 100 ವಿಘ್ನ ತರ್ತಾರೆ. ಒಳ್ಳೆ ರಾಜ್ಯಭಾರ, ಚೆನ್ನಾಗಿ ಪ್ರಜೆಗಳನ್ನ ನೋಡ್ಕೊಳ್ತಾರೆ ಅಂದ್ರೆ 100 ವಿಘ್ನ ತಂದು ಅವರನ್ನು ಹೇಗಾದ್ರೂ ಇಳಿಸಿ ಮಟ್ಟ ಹಾಕ್ಕೊಳ್ಬೇಕು ಅಂತ ನೋಡ್ತಾರಲ್ಲ, ಇವರಿಗೆಲ್ಲ ನರಸಿಂಹ ಅವತಾರನೇ ಸರಿ. ಇದು ತುಂಬಾ ಪ್ರಶಸ್ತವಾಗಿದೆ, ಅದನ್ನ ಹೇಳ್ಕೊಳಕ್ಕೂ ಸರಿಯಾಗಿದೆ. ಯಾಕಂತ ಹೇಳಿದ್ರೆ ಒಂದು ನಿರ್ದಾಕ್ಷಣ್ಯವಾಗಿ, ಒಂದು ಹಾಗೆ ಪ್ರಾಣಿಗಳೆಲ್ಲ ಹೇಗೆ ನಿರ್ದಾಕ್ಷಣ್ಯವಾಗಿ ಸೀಳಿ ಮಾಡಿ ಅವರ ಆಹಾರವನ್ನು ತಿನ್ನುತ್ತೋ ಅದೇ ತರ ಹಿರಣ್ಯಕಶಿಪುವನ್ನು ಸೀಳಿದಂತೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ, ಇಲ್ಲಿ ವಿರೋಧಿ ನಿರಸನ ಶಕ್ತಿ ಇದೆಯಲ್ಲ ಅದು ಭಗವಂತನಿಗಿತ್ತು. ಮರುಂದು ಅವನೇನೆ ಈ ಯಾವ್ಯಾವ ತರ ಬರ್ಬೇಕು, ಯಾವ್ಯಾವ ತರ ನಿರಸನ ಮಾಡ್ಬೇಕು ಅಂತ. ಪೊರುಳಂ, ಆ ಪೊರುಳಂ ಅಂದ್ರೆ ಉಪಾಯ, ಭಗವಂತನನ್ನು ಸೇರಕ್ಕೆ ಉಪಾಯ ಯಾರು, ಅವನೇನೆ. ಮುದಂ ಉಪೇಯ, ಅಲ್ಲಿ ಹೋಗಿ ಏನು ಸಿಗತ್ತೆ ಅಂತ ಹೇಳಿದ್ರೆ ಅರ್ಥಪಂಚಕದಲ್ಲಿ ನಾವು ನೋಡ್ತೀವಲ್ಲ ಅದೇ ತರ. ಅದೆಲ್ಲ ಆದ್ಮೇಲೆ ಶರಣಾಗತಿ ಮಾಡ್ಕೊಂಡ್ಮೇಲೆ ಅಲ್ಲಿ ಹೋಗಿ ಏನ್ ಮಾಡ್ಬೇಕು ಅಂದ್ರೆ ಅವನನ್ನೇ ನಾವು ನಮಸ್ಕಾರ ಮಾಡಿ ಅವನನ್ನೇ ಕೈಂಕರ್ಯ ಮಾಡ್ಬೇಕು. ಈ ಇನ್ನೊಂದು ಪದ ಇಲ್ಲಿ ಹಾಕಿದ್ರೆ ಪೌರುಂಡಿಯ ಅಂತ ಹೇಳಿದ್ರೆ ಚೇತನರಂತೂ ತಿದ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವಾಗ ಏನ್ ಮಾಡ್ಬೇಕು, ಭಗವಂತ ಅವನೇ ಬರ್ತಾನೆ. ಏನಾದ್ರೂ ಮಾಡಿ ಇದು ನೋಡಿ ಆಟ ಆಡಕ್ ಬಿಡ್ತೀರಾ ಮಕ್ಕಳನ್ನ, ಬನ್ನಿ 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 ಅಂತ ಕೂಗ್ತಾ ಇರಿ, ಸ್ವಿಮ್ಮಿಂಗ್ ಪೂಲಲ್ಲಾಗ್ಲಿ ಅಥವಾ ಪಾರ್ಕಲ್ಲಾಗ್ಲಿ, ಬರೋದೇ ಇಲ್ಲ. ಅವಾಗ ಏನ್ ಮಾಡ್ತೀರಾ, ಓಡ್ ಹೋಗಿ ಜಾರಬಂಡೆ ಹತ್ರ ಅವನ ಹಿಡ್ಕೊಂಡು ಹಂಗೆ ಬಂದು ಕೈ ಕಾಲು ಎಲ್ಲ ಮಣ್ಣಾಗಿರುತ್ತೆ, ಒಂದ್ ಕೊಟ್ಟು ಬೇಕಾದ್ರೆ ಬರ್ತೀರಾ. ಕೊಡ್ತಾನೆ ಭಗವಂತ, ನಮ್ಗೆ ಶಿಕ್ಷೆಗಳು ಕೊಡ್ತಾನಲ್ಲ ಅದೇ ತರ ಒಂದು ಹಾಕಿ ಹೇಳ್ಕೊಂಡು ಬಂದು ಸಾಕು ಆಟ ಆಡಿದ್ ನಡಿ ಅಂತ. ಅದೇ ತರ ಸಂಸಾರದಲ್ಲಿ ನಾವು ಇದ್ದಿದ್ ಸಾಕು ಅಂತ ಹೇಳಿ ನಮಗೂ ಒಂದು ಕೊಟ್ಟು ನಮ್ಗೆ ಶಿಕ್ಷೆ ಮಾಡಿ ತಿರುತಿ ಪಣಿಕೊಳ್ಳುವ ಮಲ್ಲಿಗೆ ಕರ್ಕೊಂಡು ಹೋಗ್ತಾನೆ ವೈಕುಂಠ ಲೋಕಕ್ಕೆ. ಅದನ್ನ ಇಲ್ಲಿ ಹೇಳ್ತಾರೆ, ನಮ್ಮ ಉದ್ಧಾರ ಮಾಡೋದು ಅವನಿಗೆ ಏನ್ ಬೇಕಾದ್ರೆ ಪೊರುಂಡಿಯ ತೀರ್ಮಾನ ಮಾಡ್ತಾನೆ. ಏನ್ ತೀರ್ಮಾನ ಮಾಡ್ತಾರೆ, ಏನಿದು ಇಷ್ಟೆಲ್ಲಾ ಸೃಷ್ಟಿ ಮಾಡಿ ಎಲ್ಲಾರು ಉದ್ಧಾರ ಆಗ್ಲಿದ್ರೆ ಏನು ಪ್ರಯೋಜನ ಇಲ್ಲ, ಎಲ್ಲ ನಾಶ ಮಾಡ್ಬಿಡ್ತಾನಂತ. ಕ್ಲಾರಿಟಿ ಏನ್ ಯಾವಾಗ ಮಾಡ್ಬೇಕು, ಯಾವಾಗ ಸೃಷ್ಟಿ ಮಾಡ್ಬೇಕು, ಯಾವಾಗ ಅದನ್ನ ನಾಶ ಮಾಡ್ಬೇಕು, ಯಾವಾಗ ಸ್ಥಿತಿಯಾಗಿ ಇಟ್ಕೊಳ್ಬೇಕು, ಎಲ್ಲದರಲ್ಲೂ ಪೊರುಂಡಿಯ. ಅವನಿಗೆ ಸತ್ಯ ಸಂಕಲ್ಪ ಸತ್ಯ ಕಾಮ, ಅವನಿಗೆ 2 ಇರೋದ್ರಿಂದ ಆ ಗುಣ ಏನು ಅದರಲ್ಲಿ ತೊಂದರೆನೇ ಇಲ್ಲ. ಯಾವಾಗ ಏನ್ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತು, ಅದನ್ನ ಮಾಡೇ ಮಾಡ್ತಾನೆ. ಅವನು ಸಂಕಲ್ಪ ಮಾತ್ರದಿಂದ ಎಲ್ಲ ಮಾಡೋದ್ರಿಂದ ಯಾವ ಶ್ರಮವೂ ಇಲ್ಲ ಅವನಿಗೆ. ಅದನ್ನ ನೀರೇತು ಬಡಿಯಾಲ್, ಅದನ್ನ ಇಲ್ಲಿ ಹೇಗೆ ಈ ಜಗತ್ತನ್ನ ಹೇಗೆ ನಾನು ಉದ್ಧಾರ ಮಾಡ್ಬೇಕು, ನನ್ದಾಗಿರ್ಬೇಕು. ಮನೆ ನೀಟಾಗಿ ಇಟ್ಕೊಳ್ಳಿ ಅಂದ್ರೆ ಮೊದಲು ಆ ಮನೆ ನಿಮ್ದ,
ನಮ್ಮ ಮನೆ ನಂದಾಗಿದ್ರೆ ನಾನು ಅದನ್ನ ನೋಡ್ತೀನಿ, ಹೇಗೆ ನೀಟಾಗಿ ಇಟ್ಕೋಬೇಕು, ಏನ್ ಮಾಡ್ಬೇಕು, ಅಥವಾ ಆಲ್ಟ್ರೇಷನ್ ಮಾಡ್ಬೇಕಾದ್ರೆ ಕೂಡ. ಬಾಡಿಗೆಗಿದ್ರೆ ನೀವು ಅದನ್ನೆಲ್ಲ ಆಲ್ಟ್ರೇಷನ್ ಮಾಡೋಕ್ಕಾಗಲ್ಲ. ನೀವು ಸ್ವಂತಕ್ಕಿದ್ರೆ, ನೀವು ಓನರ್ ಆಗಿದ್ರೆ ನೀವು ಏನ್ ಬೇಕಾದ್ರೆ ಮಾಡ್ಬೋದು. ಅದೇ ತರ ಮೊದಲು ನೀರೇ ತಗೊಂಡ್ಬಿಡ್ತಾರೆ, ಸ್ವಂತಕ್ಕೆ ಅವ್ರು ತಗೋತಾನೆ, ಆಮೇಲೆ ಶಿಕ್ಷೆ ಮಾಡೋದು ಏನ್ ಮಾಡೋದು ಬೇಕಾದ್ರೆ ಮಾಡ್ತಾನೆ, ಯಾರು ಏನೋ ಅವನನ್ನ ಕೇಳೋದಿಲ್ಲ. ಅದಕ್ಕೆ ನೀರೇತನು ಅಡಿಯಾಲ್ 3 ಅಡಿನಲ್ಲಿ ಎಲ್ಲವನ್ನ ಅಳ್ಕೊಂಡ್ಬಿಡ್ತಾನೆ. ಅಂಡ್ರು ಉಲಹಂ ತಾಯೋ ನಡಿ, ಎಲ್ಲರನ್ನ ತನ್ನದನ್ನಾಗಿಸ್ಕೊಳ್ಳೋಕೆ ಏನು ಯಾರು ಹೇಳಿದ್ರು? ನಾವೇನಾದ್ರು ಕೇಳಿದ್ವು ಅಂದ್ರೆ ಇಲ್ಲ, ನಾವಾಗೆ ಕೇಳೋದೇ ಇಲ್ಲ. ನಮಗೆ ಬಿಟ್ರೆ ನಾವು ತಿರುಗಿಯ ಜ್ಞಾನವಿಲ್ಲ, ನಮ್ಗೆ ಒಳ್ಳೆ ಸಂಕಲ್ಪನೂ ಇಲ್ಲ, ಜ್ಞಾನನೂ ಇಲ್ಲ, ಏನೂ ಇಲ್ಲ, ಹೋಗ್ಬೇಕು ಅನ್ನೋದು ಇಲ್ಲ, ಈ ತರ ಕೆಟ್ಟ ಲೋಕದಲ್ಲಿ ಇದೀನಿ ಅಂತ ಒಂದು ಅರಿವು ಇಲ್ಲ, ಸಂಸಾರನೇ ರುಚಿ ಇಲ್ವೇ ಬೆಂಕುಳು ಬೇಂಬನ್ರಿ ಉಣ್ಣಾದ. ಯಾರೋ ತಿಮ್ಮಗೆ ಅಲ್ವಾ ಹೇಳಿದ್ರಲ್ಲ, ಆ ಬೇವಿನ ಹಣ್ಣಲ್ಲಿ ಒಂದು ಹುಳ ಇರತ್ತಲ್ಲ, ಅದಕ್ಕೆ ಕಹಿ ಅದು ಬೇವಿನ ಹಣ್ಣು, ಆದ್ರೆ ಅದೇ ತುಂಬಾ ಭೋಗ್ಯವಾಗಿದೆ ಅಂತ ಅಲ್ಲೇ ಇರತ್ತಂತೆ. ಅದಕ್ಕೆ ಬೇರೆ ಏನಾದ್ರೂ ಕೊಟ್ರೆ ಅದು ವಾಂತಿ ಆಗ್ಬಿಡುತ್ತೆ. ಈ ಕಾಗೆಗೆ ಹಾಗೆ ಮಾವಿನ ಚಿಗುರು ಕೊಟ್ರೆ ವಾಂತಿ ಆಗ್ಬಿಡುತ್ತೆ, ಕೋಗಿಲೆ ಏನಾಗಲ್ಲ, ಅದು ತಿನ್ನತ್ತೆ. ಒಟ್ಟಗಕ್ಕೂ ಅಷ್ಟೇ, ಅದು ಒಳ್ಳೆ ಮಾವಿನ ಚಿಗುರು ಅಂತ ಅದಕ್ಕೆ ಕೊಟ್ರೆ ಅದಕ್ಕಾಗೋದಿಲ್ಲ, ಅಂತ ವಾಂತಿ ಮಾಡುತ್ತೆ. ಅದಕ್ಕೆ ಈ ತರ ಭಗವಂತ ನಮ್ಗೆ ಆಪ್ಷನ್ ಕೊಡೋದಿಲ್ಲ. ಈ ನಿಮ್ಮನಿಗೆ ಬಿಟ್ರೆ ನೀವು ಬರೋದೇ ಇಲ್ಲ ಅಂತ ಏನ್ ಮಾಡ್ತಾನೆ, ಸೃಷ್ಟಿ ಸ್ಥಿತಿ ಲಯ ಆ ಕೆಲಸಗಳೆಲ್ಲ ತನ್ನ ಹತ್ರನೇ ಇಟ್ಕೊಂಡು ಯಾವಾಗ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾನೆ. ಅಂತಹವನ ಪಾದದ ಅಡಿ ಇದೆಯಲ್ಲ, ತಾಯೋ ನಡಿ, ತಾಯೋನ ಅಳದ ಅವನ ಅಡಿಯನ್ನ ನಾವು ಪೂಜಿಸೋಣ ಅಂತ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. ಅಡಿವಣ್ಣಂತ ಮರೈ, அடிவண்ணம் தாமரை உலகம் தாயோன், அன்று உலகம் தாயோன், படிவண்ணம் பார்க்கடல் நீர்வண்ணன், அடிவண்ணம் பார்க்கடல் நீர் வண்ணன், முடிவண்ணம் ஓராழி வெய்யோன், கொடிவண்ணம் ஓராழிவையோன், ஒளியும் அகுதன்றே. ஒளியும் ஒளியும் அகதன்றே. ಒಳಿಯುಂ ಅಂತ ಇದೆಯಾ? ಒಳಿಯುಂ ಅಂತ ಇಲ್ಲ ಇಲ್ಲ. ಇಲ್ಲ, ಒಲಿಯುಂ ಒಲಿಯುಂ ಮಮ್ಮಿ. ಒಲಿಯುಂ ಅಂದ್ರೂ ಹೊಳೆಯೋದೆ, ಒಲಿಯುಂ ಅಂದ್ರೂ ಅದೇನೆ. ಓಕೆ. பொலியும் அகுதன்றே, ஒலியும் அகதன்றே. ஆராழி கொண்டார் கழுகு, ஆராழி கொண்டார் கழுகு, அடிவண்ணம் தாமரை அன்றுலகம் தாயோன், படிவண்ணம் பார்க்கடல் நீர் வண்ணன், முடிவண்ணம் ஓராழி வெய்யோன், பொலியும் மகுதன்றே, ஆராழி கொண்டார் கழகு. அடிவண்ணம் தாமரை அன்று உலகம் தாயோன், படிவண்ணம் பார்க்கடல் நீர் வண்ணம், முடிவண்ணம் ஓராழி வெய்யோன், முடிவண்ணம் ஓராழி வெய்யோன், ஒளியும் அகுதன்றே, ஆராழி கொண்டார்க்கு அழகு. ಆಮೇಲೆ ಪಾದಗಳನ್ನ ನೋಡದೆ ಅಂತ ಹೇಳ್ತಾರೆ ಅಲ್ಲಿ. ಯಾವ ಅಂದ್ರೆ ಭೂಮಿಯನ್ನ ಅಳ್ಕೊಂಡಲ್ಲ, ಅವನ ಪಾದವನ್ನ ನೋಡದೆ ಅಂತ ಹೋದ ಹಾಡಲ್ಲಿ ಹೇಳ್ತಾರೆ. ಆ ಪಾದ ಹೇಗಿತ್ತು ಅಂತ ಇಲ್ಲಿ ವರ್ಣಿಸ್ತಾರೆ. ಅಡಿವಣ್ಣಂತ ಮರೈ, ಆ ಪಾದದ ಕೆಳಗಡೆನೂ ನೋಡ್ತಾರೆ. ಹೇಗೆ ಅಲ್ಲಿ ಕತ್ಲೆಯಲ್ಲಿ ನಿಂತ್ಕೊಂಡಿದ್ದಾರೆ, ಇವ್ರಿಗೆ ಮೇಲಿಂದ ಕೆಳಗವರೆಗೂ ಭಗವಂತ ಎಲ್ಲ ಕಾಣಿಸ್ತಾನ, ಪಾದದ ಅಡಿನೂ ಕಾಣುತ್ತಾ ಅಂತ ಹೇಳಿದ್ರೆ ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ. ಅವರು ಬಾಹಿರವಾದ ಕಣ್ಣಿದೆಯಲ್ಲ, ಬಾಹ್ಯ ಕಣ್ಣಿಂದ ನೋಡ್ತಾ ಇಲ್ಲ, ಕಣ್ಣಿಂದ ಅಂತರ್ಚಕ್ಷುವಿಂದ ನೋಡ್ತಾ ಇದ್ದಾರೆ. ಸೂಕ್ಷ್ಮವಾದ ತನ್ನ ಶರೀರದಿಂದ ಹೊರಗಡೆ ಬಂದು ಎಲ್ಲ ಕಡೆ ವ್ಯಾಪಕವಾಗಿ ಭಗವಂತನನ್ನ ಅನುಭವಿಸ್ತಾ ಇದ್ದಾರೆ. ಆ ಅಡಿಬಣ್ಣಂತ ತಾಮರೆ, ತಾಮರೆ ಬಣ್ಣಕ್ಕೆ ಕೆಂಪು ಇದೆ ಅಂತೆ ಪಾದದ ಕೆಳಗೆ ಭಗವಂತನದು. ಅಂದ್ರೆ ಉಲಹಂತಾಯೋನ್, ಅವತ್ತು ಉಲಗಿದೆ ಲೋಕವನ್ನೆಲ್ಲ ಅಳ್ಕೊಂಡಲ್ಲ, ಅವನ ಕಾಲು ಹೇಗಿದೆ ಅಂದ್ರೆ ಅಳ್ಕೊಂಡಿದ್ದಕ್ಕೆ ಕಾಲು ಕೆಂಪಗಾಗ್ಬಿಟ್ಟಿದೆ ಅನ್ನೋ ತರ ಸೂಕ್ಷ್ಮವಾಗಿದ್ನಲ್ಲ, ಅದಕ್ಕೋಸ್ಕರ
ತಾಯೋನ್ ಅಳದಿದ್ದಕ್ಕೆ ಅಡಿ ಆ ಥರ ಕೆಂಪಗಿದೆ. ಪಡಿವಣ್ಣಂ ಪಾರ್ಕಡಲ್ ನೀರ್ ವಣ್ಣಂ. ಅವನ್ ಕಾಲು ಹಾಗಿದ್ರೆ ಹಾಗಾದ್ರೆ ಮೈ ಬಣ್ಣ ಎಲ್ಲ ಹೇಗಿತ್ತು ಅಂತ ಹೇಳಿದ್ರೆ ನೀರ್ ವಣ್ಣಂ ಸಮುದ್ರದ ಬಣ್ಣಕ್ಕಿತ್ತಂತೆ. ಮುಡಿ ವಣ್ಣಂ ಮೂರಾಳಿವೆಯ್ಯೋ. ಕಿರೀಟ ಮಾತ್ರ ನೀಳಕ್ಕಿತ್ತಂತೆ, ನೀಳ್ ಕಿರೀಟ. ಅದು ಹೇಗಿತ್ತು ಅಂತ ಹೇಳಿದ್ರೆ ಹೊಳೆಯುವ ಸೂರ್ಯನ್ ತರ ಇತ್ತಂತೆ. ಮುಡಿ ವಣ್ಣಂ ಮೂರಾಳಿವೆಯ್ಯೋ. ತುಂಬಾ ಹೊಳೆಯುವ ಸೂರ್ಯಗಳು ಒಟ್ಟಿಗೆ ಇದ್ರೆ ಹೇಗಿರುತ್ತೋ ಆ ತರ ಇತ್ತಂತೆ ಮುಡಿ ಬಣ್ಣಮ್ಮ. ಕಿರೀಟ ಉತ್ತಕ್ಕೆ ಇತ್ತು. ಚಕ್ರಾಧಿಪತ್ಯವನ್ನು ತೋರ್ಸಕ್ಕೋಸ್ಕರ ನೀಳ್ ಕಿರೀಟ ಇರುತ್ತೆ. ಯಾವಾಗ ಹೇಳಿದ್ನಲ್ಲ ಪುಲಿಕೇಶಿಗಳೆಲ್ಲ ಇಟ್ಕೊಂಡಿದ್ರು. ಚಕ್ರಾಧಿಪತ್ಯ ತೋರ್ಬೇಕಾದ್ರೆ ಉದ್ದನ ಕಿರೀಟ. ಮುಡಿ ಬಣ್ಣಂ ಮೂರಾಳಿವೆಯ್ಯೋ. ನೀಳವಾದ ಕಿರೀಟ ಇತ್ತು ಅವನಿಗೆ. ಹೊಲಿಯುಮ್ಮಹುದನ್ರೆ. ಅದೆಲ್ಲ ಆತರ ಇದ್ದಾಗ ಈ ಕತ್ಲಲ್ಲಿ ಹೊಳೆಯಲ್ವೇನ್ರಿ ಅದು? ಹೊಳಿದೇ ಇರತ್ತ? ಅವನಿಗೆ ಹೊಳಿತಾ ಇದೆ ಅಂತ. ಯಾಕಂದ್ರೆ ಎಲ್ಲ ವಜ್ರ ವೈಡೂರ್ಯ ಹಾಕಿ ಅಪ್ರಾಕೃತವಾದ ಒಂದು ಕಿರೀಟವನ್ನು ಹಾಕೊಂಡಿದ್ದಾನೆ. ಅದು ಹೊಳಿತಿತ್ತಂತೆ. ಆರಾಳಿ ವಣ್ಣರ್ಕಳ. ಹೇಳಿದ್ರ? ಆರ್ ಅಂತ ಹೇಳಿದ್ರೆ ಸುಂದರವಾದ ಅಲ್ಲ, ಅದೇ ಮ್ಯೂಟ್ ಆಗುತ್ತೆ. ಆರ್ ಅಂದ್ರೆ ಸುಂದರವಾಗಿ, ಸುಂದರವಾಗಿತ್ತಂತೆ. ಆಳಿ ಯಾವುದು ಸುಂದರವಾಗಿತ್ತು ಅಂದ್ರೆ ಅವನು ಹಿಡ್ಕೊಂಡಿದ್ದ ಆಳಿಯೂ ಸುಂದರವಾಗಿತ್ತು. ಆ ಹಿಡ್ಕೊಂಡಿದ್ದ ಪೋಸ್ ಇದೆಯಲ್ಲ ಅವನು, ಅದನ್ನೂ ಸುಂದರವಾಗಿತ್ತು. ಅವನು ಚೆನ್ನಾಗಿದ್ದ ಅಂತ. ಕೈಯಲ್ಲಿ ಒಂದು ಸುದರ್ಶನ ಚಕ್ರ ಹಿಡ್ಕೊಂಡಿದ್ದಾನೆ. ಆ ಚಕ್ರವೂ ಸುಂದರವಾಗಿತ್ತು. ಆ ಹಿಡ್ಕೊಂಡಿದ್ದ ಭಂಗಿ ಇದೆಯಲ್ಲ ಅದು ಕೂಡ. ಆರಾಳಿ ಕೊಂಡಾರ್ ಕಳಹ. ಅವನು ಕೈ ಮೇಲೆ ಹಿಡ್ಕೊಂಡಿದ್ದು ತುಂಬಾನೇ ಚೆನ್ನಾಗಿತ್ತು. ಅವನನ್ನು ನೋಡಕ್ಕೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಮುಂದೆ ಹಾಡೋಣ. ಅಳಹಂಡ್ರೇ ಅಳ್ಹನ್ರಿ. ಅಳಹಂಡ್ರಿ ಅಲ್ಲ, ಅಳಹಂಡ್ರಿನೇ ಅದೇ. ಅಳಹಂಡ್ರಿ ಚೆಲುವ ಅಲ್ವೇನ್ರಿ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ. ಆತ ಅಳಹಂಡ್ರೆ ಇಷ್ಟೆಲ್ಲ ಇದ್ದಾರೆ, ಚೆಲುವಿಲ್ವಾ ಅಂತ ಕೇಳ್ತೀವಲ್ಲ, ಆತ ಚೆಲುವ ಅಲ್ವೇನ್ರಿ ಅವನು. ಅಳಹಂಡ್ರಿ ಅಂದ್ರೆ ಅವನಲ್ಲ ಅಂತ. ಹಂಡ್ರಿ ಅಂದ್ರೆ ಬಿಟ್ಟು ಅಂತ, ಅದನ್ನ ಬಿಟ್ಟು ಅಂತ ಅರ್ಥ ಆಗುತ್ತೆ. ಅಳಹಂಡ್ರೆ ಆಳಿಯಾರ್ ಆಳಿನಿ ಬಣ್ಣನ್. ಕೇಳಿಸ್ತಾ ಇಲ್ಲ ಪವಿತ್ರ, ಮ್ಯೂಟ್ ಆಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ಅಳಹಂಡ್ರೆ ಆಳಿಯಾರ್ಕು ಆಳಿ ನೀರ್ ವಣ್ಣಂ. அழகன்றே அண்டம் கடத்தல். அழகன்றே அண்டம் கடத்தல். அழகன்றே அம்கை நீரே தாக்கு. அழகன்றே அம்கை நீரே தார்க்கு. அலர்மே அலர் மேலோன். அலர் மேலோன். கால் கழுவ கங்கை நீர் கான்ற கடல். கால் கழுவ கங்கை நீர் கான்ற கடல். அழகன்றே ஆழியார்க்கு ஆழி நீர் வண்ணன். அழகன்றே அண்டம் கடத்தல். அழகன்றே அம்கை நீரே தார்க்கு. அலர் மேலோன் கால் கழுவ கங்கை நீர் கான்ற கடல். அழகன்றே அழகன்றே ஆழியார்க்கு ஆழி நீர் வண்ணம். அழகன்றே அண்டம் கடத்தல். அழகன்றே அம்கை நீரே தார்க்கு. அலர் மேலோன் கால் கழுவ ಗಂಗೈ ನೀರ್ ಕಾಂದ್ರ ಕೊಳಲ್. ಭಗವಂತನ ಸೌಂದರ್ಯವನ್ನ ಹೊಗಳ್ತಾರೆ. ಎಷ್ಟು ಹೇಳಿದ್ರು ಸಾಲದು, ಅದನ್ನ ವಿವರಿಸ್ತಾರೆ. ಬೇರೆ ಯಾರು ಇಷ್ಟು ಚೆನ್ನಾಗಿ ಇರೋಕ್ಕೆ ಸಾಧ್ಯ? ಅಳಹಂಡ್ರೆ ಹೇಳಕ್ಕೆ ಸಾಧ್ಯವಾ? ಎಷ್ಟು ಚೆನ್ನಾಗಿದೆ. ಆಡಿಯಾರ್ಕ್ ಅದೇ ಕೈನಲ್ಲಿ ಸುದರ್ಶನ ಚಕ್ರ ಇಟ್ಕೊಂಡಿದಾರಲ್ಲ, ಅದನ್ನೇ ಒಂದು ಏನು ಸುಂದರವಾದ ಭಂಗಿ. ಆಳಿನಿ ಬಣ್ಣನ್, ಅವನು ಡಾರ್ಕ್
ಸಮುದ್ರದ ಬಣ್ಣ ಇರೋದಿಕ್ಕೂ ಕೈಯಲ್ಲಿ ಹೊಂಬಣ್ಣ ಸುದರ್ಶನ ಚಕ್ರ ಕಾಂಟ್ರಾಸ್ಟ್ ಇಟ್ಕೊಂಡಿರೋಕ್ಕೂ ಎಷ್ಟು ಚೆನ್ನಾಗಿದೆ ಅಲ್ವಾ ಕಾಂಟ್ರಾಸ್ಟ್. ಅಳಹಂದ್ರೆ ಚೆನ್ನಾಗಿಲ್ವಾ ಅದು ಅಂತ ಕೇಳ್ತಾರ. ಅಳಹಂದ್ರೆ ಅಂಡಂ ಕಡತ್ತಲ್, ಅದು ಹೋಗ್ಲಿ, ಆ ಇಡೀ ಜಗತ್ತನ್ನ ಅಳ್ಕೊಂಡಲ್ಲ, ಕಡತ್ತಲ್ ಅಂದ್ರೆ ತನ್ನದಾಗಿಸ್ಕೊಂಡಲ್ಲ, ಅದು ಒಂದು ಏನ್ ವಿಶೇಷ ಅಲ್ವಾ. ವಿಶೇಷವಾಗಿ ಬಂದು ದೊಡ್ಡದಾಗಿ ತ್ರಿವಿಕ್ರಮನಾಗಿ ಇಡೀ ಜಗತ್ತನ್ನ ಅಳ್ಕೊಂಡಿದ್ದು, ಅದು ಅದು ಆಶ್ಚರ್ಯ ಅಲ್ವೇನ್ರಿ. ಅಳಹನ್ ಅದು ಸುಂದರವಾಗಿಲ್ವಾ ಅಂತ. ಹೌದು ಹೌದು ಅಂತ ಹೇಳಿದಾಗ, ಅಳಹನ್ರೇ ಅಂ ಕೈ ನೀರೇ ತಾರ್ಕೆ, ಅದು ಹೇಗೆ ದಾನವಾಗಿ ಪಡ್ಕೊಂಡು ವಿಂಧ್ಯಾವಳಿ ಹತ್ರ ಕೈ ಮೇಲೆ ನೀರ್ ಹಾಕೊಂಡು ದಾನವಾಗಿ ಪಡ್ಕೊಂಡಲ್ಲ. ಅಳಹನ್ರೆ ಅದ್ರಲ್ಲಿ ಏನ್ ಅಳ ಇತ್ತು ಅಂದ್ರೆ, ತನ್ನದೇ ಆದ ಜಗತ್ತನ್ನ ಬಲಿಚಕ್ರವರ್ತಿ ಹತ್ರ ಅವಂದು ಅಂತ ಅನ್ಕೊಂಡಿದ್ದಂತೆ. ಆಯ್ತು ನನಗ್ ಕೊಡಪ್ಪ ಅಂತ ಕೇಳಿಸ್ಕೊಂಡಂತೆ. ಅಳಹನ್ರೆ, ಇದು ತಮಾಷೆ ಅಲ್ವಾ. ಅದಕ್ಕೆ ಅದನ್ನ ಹೇಳ್ತಾರೆ, ಅಳಹನ್ರೆ ಅಂ ಕೈ ನೀರೇ ತಾರ್ಕ. ಯಾರಪ್ಪ ಅಂತ ಹೇಳಿದ್ರೆ ಅಳಹನ್ರೆ, ಇನ್ನೂ ಒಂದಿದೆ ಹೇಳ್ತೀನಿ ಕೇಳಿ. ಅಳಹನ್ರೆ ಅಲರ್ ಮೇಲೋನ್, ಯಾರು ಕಮಲಾಸನ ಕೂತಿದಾನಲ್ಲ ಚತುರ್ಮುಖ ಬ್ರಹ್ಮ, ಈ ಕಾಲಲ್ಲಿ ಹೋದಾಗ ಅವನು ತೊಳೆದಂತೆ ಆ ಕಾಲು. ಕಾಲ್ ಕಳುವ ಗಂಗೈ ನೀರ್ ಕಾಂಡ್ರೆ ಕಳಲ್, ಆ ಕಾಲಲ್ಲಿ ಸತ್ಯಲೋಕಕ್ಕೆ ಹೋಗಿ ಸೇರಿದಾಗ ಅದನ್ನ ಅವನು ಕಮಂಡಲದ ನೀರಲ್ಲಿ ತೊಳೆದ್ನಲ್ಲ, ಪಾದೋದಕ ಮಾಡಿದ್ನಲ್ಲ, ಪಾದಕ್ಕೆ ಪೂಜೆ ಮಾಡೋಕ್ಕೆ ಅಂತ ಕಾಲ್ ತೊಳೆದ್ನಲ್ಲ, ಆ ನೀರೇರಿ ಗಂಗೆ ಆಗಿದ್ದು. ಅಳಹನ್ರೆ ಅಲ್ವಾ, ಏನು ಆಶ್ಚರ್ಯ ಅಲ್ವಾ, ಏನ್ ಸೊಗಸಲ್ವಾ ಅಂತ ಹೇಳ್ತೀವಲ್ಲ ಕೆಲವರೆಲ್ಲ ಮಾತಾಡ್ಬೇಕಾರೆ, ಏನ್ ಸೊಗಸು ಏನ್ ಸೊಗಸು ಅಂತ. ಅದೇ ತರ ಅಳಹನ್ರೆ ಅಲ್ವಾ. ಅದೇನೇ ಇವಾಗ ಗಂಗೆ ಆಯ್ತು. ಗಂಗೆ ನೀರ್ ಕಾಂಡ್ರ ಕಳಲಿ, ಹೋಗ್ಲಿ ಏನೋ ಕಥೆನ ಅಂದ್ರೆ ಎಲ್ರೂ ನೋಡೋ ತರ ಕಾಲನ್ನ ತೊಳಸ್ಕೊಂಡಂತೆ ಆರ್ಣವ ಜಲ ಬಂದು ಜಗತ್ ಹರಿದು ಕೆಳಗಡೆ ಭೂಮಿಗೆ ಬಂತು. ಯಾವಾಗ ಗಂಗೆನ ಪ್ರಾರ್ಥಿಸ್ಕೊಂಡು ಭಗೀರಥ ಏನ್ ಮಾಡಿದ್ರು ಅವಳು ಬರ್ಲಿಲ್ಲ. ಕೊನೆಗೆ ಅಲ್ಲಿ ಹೇಳೇ ಹೇಳ್ತಾನೆ ಚತುರ್ಮುಖ ಬ್ರಹ್ಮ, ಇಲ್ಲ ನೀನು ಹೋಗ್ಲೇಬೇಕು, ನಾನು ವರ ಕೊಟ್ಟಿದ್ದೀನಿ, ಅಲ್ಲಿ ಹೋಗ್ಬೇಕು. ಸಗರ ಪುತ್ರಗಳು 60,000 ಜನ ಬೂದಿ ಆಗ್ಬಿಟ್ಟಿದ್ದಾರೆ. ಕಪಿಲ ಮಹರ್ಷಿ ಕೋಪದಿಂದ ಆ ಪಾತಾಳ ಲೋಕದಲ್ಲಿ ನೀನು ಹೋಗಿ ಅವನಿಗೆ ಸಹಾಯ ಮಾಡ್ಬೇಕು ಅಂತ ಸಿಟ್ಕೊಂಡು ಬರ್ತಾಳಂತೆ. ನಾನು ಪ್ರಭಸದಿಂದ ಬಂದಾಗ ಆ ದೇವಲೋಕದಲ್ಲಿದ್ದ ಜನ್ನು ಮಹರ್ಷಿ ಆಶ್ರಮದಲ್ಲಿ ಎಲ್ಲವನ್ನ ಕೊಚ್ಚಾಕ್ಬಿಡ್ತಾಳೆ. ಮತ್ತೆ ಭಗೀರಥ ಪ್ರಾರ್ಥನೆ ಮಾಡ್ಕೊಳ್ತಾನೆ, ಅಯ್ಯೋ ಎಲ್ಲಿ ಗಂಗೆ ಬಂದ್ಲು ತಟಾಸ್ತು ಅಂತ ಹೇಳಿದ ಚತುರ್ಮುಖ ಬ್ರಹ್ಮ ಬರ್ಲೇ ಇಲ್ವಲ್ಲ ಅಂತ ಹೇಳಿದ್ರೆ, ಅವಾಗ ಅಳಹನ್ರೆ ಯಾವಾಗ ಮತ್ತೆ ಪ್ರಾರ್ಥನೆ ಮಾಡ್ಕೊಂಡಾಗ ಜನ್ನು ಮಹರ್ಷಿ ಕಿವಿಯಿಂದ ಬಿಡ್ತಾನಂತೆ. ಅದಕ್ಕೆ ಅವಳಿಗೆ ಜಾಹ್ನವಿ ಅಂತ ಹೆಸರು. ಕಿವಿಯಿಂದ ಬಿಡ್ತಾನೆ. ಮತ್ತೆ ಅಲ್ಲಿಂದ ಬಂದಾಗ ಈ ಜೂಟನಾಗಿದ್ದ ಭಗವಂತ ಇದೆಲ್ಲ, ಈ ರುದ್ರ ಇದಾನಲ್ಲ, ಅವನ ಜಟೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾಳೆ. ಅಲ್ಲಿಂದ ಭಗವಂತ ಬಿಡಿಸ್ತಾನೆ ಇಲ್ಲ. ಭಗೀರಥ ಕೇಳಿದಾನೆ ಹೋಗ್ಬೇಕು ಅಂತ ಹೇಳಿದಾಗ, ಇದೆಲ್ಲ ಯಾವುದು ಅಂದ್ರೆ ಕಾಲ್ ಕಳುವ ನೀರ್, ಕಾಲ್ ತೊಳೆದ ನೀರು ಅಲ್ಲಿಂದ ಮತ್ತೆ ಹರಿದು ಬಂದು ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿ ಸಗರಪುತ್ರರ ಎಲ್ಲ ರಾಶಿಯಾಗಿ ಬೂದಿಯಾಗಿ ಬಿದ್ದಿದಾರಲ್ಲ ಅವ್ರನ್ನೆಲ್ಲ ತೊಳೆದು ಅವರ ಪಾಪರಾಶಿಗಳನ್ನೆಲ್ಲ ಹೋಗ್ಲಾಡಿಸಿ ಅವ್ರಿಗೆ ಒಳ್ಳೆ ಸಂಸ್ಕಾರ ಬರೋ ಥರ ಮಾಡಿ, ಕಾಲ್ ಕಳುವ ಗಂಗೈ ನೀರ್ ಕಾಂಡ್ರೆ ಕಳಲ್, ಇದೆಲ್ಲ ಎಲ್ಲರೂ ನೋಡ್ತಿರೋಂಗೆ ಆಯ್ತಂತೆ. ಏನು ಅದರಲ್ಲಿ ಗುಟ್ಟಾಗಿ ಏನೂ ಆಗ್ಲಿಲ್ಲ. ಎಲ್ಲರೂ ನೋಡ್ತಿದ್ದಂಗೆನೆ ಕಾಲನ್ನ ನೀಟಿ ಇಡೀ ಜಗತ್ತನ್ನ ಅಳ್ಕೊಂಡ. ಆ ಕಾಲು ಹೋಗಿ ಆರ್ಣವ ಜಲವನ್ನ ಚುಚ್ಚಿ, ನೀರ್ ಸಾಕಾಗ್ಲಿಲ್ಲ ಪಾದ ತೊಳಿಯಕ್ಕೆ, ಅವಾಗ ಆರ್ಣವ ಜಲವನ್ನ ಚುಚ್ಚಿ ಅಲ್ಲಿಂದ ಬಂದಿದ್ದ ನೀರಲ್ಲಿ ಕಾಲು ತೊಳಿತಾರಲ್ಲ, ಆ ಗಂಗೆ ನೀರ್, ಆ ಕಾಲು ತೊಳೆದ ನೀರೇ ಗಂಗೆ ಆಯ್ತು ಅಂತ ಹೇಳ್ತಾರೆ. ಗಂಗೆ ನೀರ್ ಕಾಂಡ್ರೆ ಕಳಲ್, ಆ ತರ ಒಂದು ಸುಂದರವಾದ ಈ ಪಾದ, ಇದನ್ನ ನಾವು ನಮಸ್ಕರಿಸ್ಬೇಕು, ಇದನ್ನ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ಏಯಾಳ್ವಾರ್ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ, ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಪವಿತ್ರ. ನಮಸ್ಕಾರ. ನಮಸ್ಕಾರ ಮಾಮಿ. ನಮಸ್ಕಾರ.